ಬ್ಯೂಟಿಫುಲ್. ಏನ್ ಸಖತ್ತಾಗಿದೆಯಾ ಅಲ್ವೇ ನಮ್ಮ ಶಿವ? ಹೇ, ಅಲ್ಲೋಣ ಮಂಜಿನ ಪರ್ವತನ? ಲೋ, ಅದು ಮಂಜಿನ ಪರ್ವತ ಅಲ್ಲ ಕಣೋ, ಮೋಡ. ಆ ಬೆಟ್ಟು ಸುತ್ತು ಮೋಡ ಸುತ್ಕೊಂಡು ಅದು ಮಂಜಿನ ಪರ್ವತ ಕಾಣ್ತಾ ಇದೆ ಅಷ್ಟೇ. ಲೋ, ನಾನು ಹೇಳಿದ್ದು ಆ ಪರ್ವತದ ಬಗ್ಗೆ ಅಲ್ಲ, ನನ್ನ ಎದುರುಗಡೆ ನಿಂತಿದ್ಯಲ್ಲ ಈ ಪರ್ವತದ ಬಗ್ಗೆ. ನೋಡೋ ಶಿವ, ನನ್ನ ಆಕಾರದ ಬಗ್ಗೆ ನಾನು ಮಾತಾಡಿದ್ರೆ ನೀನ್ ನೋಡಿದ್ದು ವಿಕಾರ ಮಾಡಾಕ್ಬಿಡ್ತೀನಿ ಅಷ್ಟೇ. ಲೋ, ಸುಮ್ಮನೆ ಕಚ್ಚಬೇಡ ಕಣ. ಏನಂದೆ? ಅದಿರ್ಲಿ, ರವಿ ಅಲ್ಲ ಇವಾಗ? ಹೌದು, ಎಲ್ಲೋದ? ಏಯ್, ಅಲ್ಲೋಡ, ಅಲ್ಲವನೇ. ರವಿ, ಏನಮ್ಮ ಇದು? ಇಂಥ ಒಳ್ಳೆ ಲೊಕೇಶನ್ ಬಂದ್ರೆ ಇನ್ ಮೊದಲ ತರ ಆಗ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ನೋಡಿದ್ರೆ ಒಳ್ಳೆ ಗ್ರಾಣ ಹಿಡ್ದಿರೋ ತರ ಇದೆಯಲ್ಲ. ಚಾ, ಇಂಥ ಬ್ಯೂಟಿಫುಲ್ ಲೊಕೇಶನ್ ಬಂದ್ಮೇಲೆ ಎಂಜಾಯ್ ಮಾಡ್ಬೇಕು ಕಣೋ. ನೀನ್ ಈ ರೀತಿ ಕುತ್ಕೊಂಡ್ರೆ ನಿನ್ ಮೂಡ್ ಹಾಳಾಗದೆ ನಮ್ ಮೂಡ್ ಹಾಳು ಮಾಡ್ತೀಯ ಅಷ್ಟೇ. ಯಾಕೋ ಹಿಂಗ್ ಮಾಡ್ತೀಯಾ? ಬಿ ಸ್ಪೋರ್ಟಿ ವಯಸ್ಸೆ. ಹೌದು ನೋಡ್ರ, ನನ್ನ ಪಾಡಿ ನಾನು ಸುಮ್ಮನೆ ಬಿಟ್ಬಿಡಿ. ನೀವು ಹೋಗಿ ತಿಂಡಿ ಕಾಫಿ ಮಾಡ್ಕೊಂಬನ್ನಿ, ನಾನು ಇಲ್ಲೇ ಇರ್ತೀನಿ. ನೋಡ ರವಿ, ಅಮ್ಮ ಹೇಳಿದ ಪ್ರಕಾರ ನಾವು ನಿನ್ ಬಿಟ್ಟು ಎಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಮೊದಲು ನಾವು ಇಟ್ಕೊಳ್ಳೋಕೆ ಒಂದ್ ಜಾಗ ನೋಡೋಣ, ಆಮೇಲೆ ಕಾಫಿ ತಿಂಡಿ ಬಗ್ಗೆ ಯೋಚನೆ ಮಾಡೋದಾಯ್ತು. ಹೊಸ ಜಾಗ ಬೇರೆ, ಯಾವ ಹೋಟ್ಲು ಅಂತ ಹುಡ್ಕೋದು. ಒಟ್ನಲ್ಲಿ ಒಳ್ಳೆ ಫುಡ್ ಸಿಕ್ಕರೆ ಸಾಕು. ಒಳ್ಳೆ ಲಾಡ್ಜ್ ಎಲ್ಲಿದೆ ಅಂತ ಯಾರನ್ನಾದ್ರೂ ವಿಚಾರಿಸಿ. ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕತ್ಮಂಡು. ವೆಲ್ಕಮ್ ಟು ನೇಪಾಲ್. ಇಟ್ಸ್ ಅ ಪ್ಯಾರಡೈಸ್ ಆಫ್ ದ ವರ್ಲ್ಡ್. ಮೈ ಐ हेल्प यू? आई थिंक यू डोंट नो इंग्लिश. मैं इधर का लोकल गाइड हूँ. मेरा नाम नागेश है. इधर देखने के लिए बहुत सारे जगह है, बहुत वैली है, खरीदने के लिए बहुत सारी चीजें मिलते हैं. मेरे को सिर्फ इतना बताइए, आप इधर कितने दिन रुकने वाले हैं? मद्रासी உங்களுக்கு ఉదవి தேவையா? ఆంధ్ర వాళ్ళు మన వాళ్ళు మీకు సహాయం కావాలా? ಶಿವ ಎಲ್ಲಾ ಭಾಷೆ ಮಾತಾಡಿ ಎಲ್ಲ ನಡೆದಾಕ್ಬಿಡ್ತಾನೆ. देखो भाई साहब, हमको जरा ಗುರು ಸುಮ್ಮನೆ ಇರಪ್ಪ ನೀನು. ರೂಮ್ ಬೇಕು ಅಂತ ಅವ್ನು ಗೊತ್ತಾಗ್ಬಿಟ್ರೆ ಕರ್ಕೊಂಡು ಚೆನ್ನಾಗಿ ಮುಂಡಾಯಿಸ್ಬಿಡ್ತಾನೆ ಅಷ್ಟೇ. ಲೋ, ನಾವು ಟೂರಿಸ್ಟ್ ಅಂತ ಆ ಡೌ ಗೊತ್ತಾಗ್ಬಿಟ್ಟೈತೆ. ನಮ್ಮನ್ನ ಕರ್ಕೊಂಡೋಗಿ ಚೆನ್ನಾಗಿ ರುಬ್ಬಿಡ್ತಾನೆ. ಲೋ, ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ನು, ನಮ್ಮನ್ನ ಹಿಂಬಾಲಿಸ್ಕೊಂಡ್ ಬರ್ತಾವನೆ. ಹೌದಾ? ಮತ್ತೆ ನೀವು ಸುಮ್ಮನೆ ಇರ್ತೀರಾ? ಈಗ ನಾವು ಊರಿಗೆ ಹೊಸಬ್ರು, ನಮ್ಗೇನು ಗೊತ್ತು ಎಲ್ಲೆಲ್ಲಿ ಏನೇನು ಇರುತ್ತೆ ಅಂತ. ನಮಗೆ ಇಂಥವ್ರ ಸಹಾಯ ಬೇಕು. ಶಿವ ಏನೋ ಸುಮ್ಮನೆ ಇದ್ದವನು ಇದ್ದಕ್ಕಿದ್ದಂಗೆ ಬೆಂಕಿ ಸಿರಂಗ್ ಸಿಡಿತಾ ಇದ್ದಾನೆ. ಲೋ, ಯಾವ ಟೈಮ್ನಲ್ಲಿ ಯಾವ ತರ ಮೂಡಿರುತ್ತೆ ಅಂತ ಯಾರಿಗೋ ಗೊತ್ತೋ. ಶಿವ, ಒಳ್ಳೆ ಲಾಡ್ಜ್ ಎಲ್ಲಿದೆ ಅಂತ ಕೇಳೋ ಇವ್ರನ್ನ. ರವಿ, ನೀನೇ ಕೇಳ್ಬಿಡಮ್ಮ. ಅವ್ನು ಯಾವ್ದಾದ್ರು ಭಾಷೆ ಮಾತಾಡ್ತಾ ಇದ್ದಾನೆ, ನಮ್ಮನ್ನ ಮೆಂಟ್ಲು ಮಾಡ್ತಾ ಇದ್ದಾನೆ. ಆಮೇಲೆ ಅಷ್ಟೇ ನೋಡು, ನಾವು ಕನ್ನಡಿಗರಮ್ಮ, ಕನ್ನಡ ಬಿಟ್ಟು ಬೇರೇನು ಮಾತಾಡಕ್ಕಿಲ್ಲ. ಲೋ ಶಿವ, ಹೋಗಿ ಹೋಗಿ ತಗಡು ನನ್ನ ಮಗನಿಗೆ ಹೇಳ್ತಾ ಇದೆಯಲ್ಲ, ನಿನಗೆ ಬುದ್ಧಿ ಇಲ್ಲ ಕಣ. ಇವತ್ತಿನ ದಿನ ಈ ತಗಡಿಗಿರೋ ಬೆಲೆನೋ ಕೆಲವ್ರಿಗೆ ಇರಲ್ಲ ಸ್ವಾಮಿ. ನೀವು ಕನ್ನಡಿಗರ? ಹೌದು. ಇನ್ನೊಂದ್ಸರಿ ಹೇಳಿ ಇವ್ರಿಗೆ. ಯಾಕೆ ಸರ್ ಎಲ್ರು ಒಳ್ಳೆ ಬೆದ್ರುಗೊಂಬೆ ತರ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ? 100 ವೋಲ್ಟ್ ಕರೆಂಟ್ ಶಾಕ್ ಹೊಡಿತಾ? ನಾನು ಕರ್ನಾಟಕದವನೇ, ಬೆಂಗಳೂರಲ್ಲಿ ವಾಸವಾಗಿದ್ದೆ. ಮತ್ತಿಕೆರಳಿತ್ತು ನಮ್ಮನೆ. ಈಗ 15 ವರ್ಷದಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀನಿ. ಟೂರಿಸ್ಟ್ ಗೈಡ್ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಬಯೋಡಾಟಾ. ಸದ್ಯ ನಿಮ್ಗೊಂದು ರೂಮ್ ಬೇಕು ಅಷ್ಟೇ ತಾನೆ? ಹೌದು. ಬನ್ನಿ ನನ್ನ ಜೊತೆ, ನಾನು ನಿಮ್ಮವನೇ. ನಿಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡೋದೇ ನನ್ನ ಕೆಲಸ. ರೂಮ್ ನಾನು ಕೊಡಿಸ್ತೀನಿ. ಆದರೆ ಇಲ್ಲಿ ಏನು ಮಾತಾಡ್ಬೇಕಂದ್ರು ಅಕ್ಕಪಕ್ಕ ನೋಡ್ಕೊಂಡು ಮಾತಾಡಿ. ಕನ್ನಡ ಬರಲ್ಲ ಅಂತ ಯದ್ವಾ ತದ್ವಾ ಏನಾದರೂ ಮಾತಾಡಿದ್ರೆ ಎಲ್ಲರೂ ನಾನಾಗಿರಲ್ಲ, ನಾನೇ. ಕಾದೆ ಕೇಳಿಲ್ವಾ? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಆಗ ಮಾಡ್ಕೋಬೇಡಿ. ಬನ್ನಿ ಸರ್. ಕಣ್ಣಪ್ಪ ಕಣ್ಣು ಕೊಟ್ಟ. No sir. Oh, I am sorry sir. It's fully packed. At least one room sir. आपका लॉज में कमरा खाली है? सॉरी, रूम नहीं है.
ಏನಾಯ್ತಪ್ಪ? ನಿಮ್ಮ ಅದೃಷ್ಟಕ್ಕೆ ಇಲ್ಲೂ ರೂಮ್ ಇಲ್ಲ. ರೂಮ್ ಸಿಕ್ಕಿಲ್ವಾ? ಏನಮ್ಮ ಇದು? ಬನ್ನಿ ಸರ್, ಯಾಕೆ ತಲೆ ಕೆಡ್ಸ್ಕೊಂತೀರಾ? ಬನ್ನಿ, ಇನ್ನೊಂದು ಲಾಡ್ಜ್ ಇದೆ, ಬನ್ನಿ ಹೋಗೋಣ. ಬನ್ನಿ ಬನ್ನಿ. ನಮ್ಮ ಮನೆ ಬಾರ್ ಸುತ್ತದೆ. ಏನೋ ಶಿವ ಇದು? ನೇಪಾಳ ನಮ್ಮ ರೂಮ್ ಸಿಗಂಗೆ ಕಾಣಲ್ಲ. ಇದೇನೋ ತಲೆ ಕೆಡ್ಸ್ಕೋಬೇಡಿ, ನಿಮ್ಗೆ ರೂಮ್ ಕೊಡಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೋತೀನಿ. ನಿಮ್ದೇನೋ ಅಭ್ಯಂತರ ಇಲ್ಲ ಅಂದ್ರೆ ನೀವು ನಮ್ಮ ಮನೆಯಲ್ಲೇ ಅತಿಥಿಗಳಾಗಿರ್ಬೋದು. ನಂದೊಂದು ಪುಟ್ಟ ಮನೆ ಇದೆ, ಅಲ್ಲಿ ನಿಮ್ಗೆ ಯಾವುದಕ್ಕೂ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ, ಆಯ್ತಾ? ಅಯ್ಯೋ, ಎಲ್ಲಿ ಕರ್ಕೊಂಡು ಹೋಗ್ತೀಯಪ್ಪ? ಊರಾಚೆ ಬಂದ್ಬಿಟ್ರಲ್ಲಮ್ಮ. ಏನ್ ಸರ್ ಇಷ್ಟಕ್ಕೆ ನೀವು ಸುಸ್ತಾಗ್ಬಿಟ್ರೆ ಹಾಗೆ? ಸುಮ್ಮನೆ ತಲೆ ತಿನ್ಬೇಡ್ರ ಅವ್ರದ್ದು. ಬನ್ನಿ ಸರ್, ಹೋಗ್ತಾ ಹೋಗ್ತಾ ಹತ್ರ ಆಗುತ್ತೆ. ಇಂಥವ್ರು ಸಿಕ್ಕಿದ್ರೆ ನಮ್ಮ ಅದೃಷ್ಟ ಅಂತ ತಿಳ್ಕೊಳ್ಳಿ. ನಡ್ರಿ ಸುಮ್ಮನೆ. ಬನ್ನಿ ಬನ್ನಿ ಬನ್ನಿ. ಇಲ್ಲಪ್ಪ, ನೀನು ಅಲ್ಲಿ ಕಾಣ್ತಾ ಇದ್ದಿಲ್ಲ ಅದೇ, ಬನ್ನಿ. ಏನ್ ಕರ್ಗ ಬಂತು ಅಂದ್ರೆ ಮನೆ ಬಂತು ಅಂತ ಹೇಳ್ತಾನೆ ಇದ್ಯಾ? ಅಬ್ಬಾ, ಇಲ್ಲ ಇಟ್ಬಿಟ್ಟೆ. ನೀವೆಲ್ಲ ಇಲ್ಲೇ ಕೂತ್ರಿ, ನಂಗೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಇಲ್ಲೇ ಕೂತ್ಕೊಳ್ದ? ಮನೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅಭ್ಯ ಪಾರಿಗಳ ತರ ನನ್ನೀರಲ್ಲಿ ಬಿಡ್ತಾ ಇದ್ಯಾ? ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ನೀವೆಲ್ಲ ನನ್ನ ಅತಿಥಿಗಳು. ಆದ್ರೆ ಮನೆಗೆ ಬಂದವ್ರನ್ನ ಖಾಲಿ ಹೊಟ್ಟೆಲ್ ಕೂಡ್ಸೋ ಅಭ್ಯಾಸ ನನಗಿಲ್ಲ. ತಿನ್ನೋಕೆ ನಾವು ತರ್ತೀನಿ, ಅಲ್ಲಿವರೆಗೂ ಇಲ್ಲೇ ಕೂತೀರಿ. ಚಚ್ಚ, ನಿಮ್ಗೆ ಯಾಕೆ ತೊಂದ್ರೆ? ಮನೇಲಿ ಹೆಚ್ಚಿಗೆ ಅಡಿಗೆ ಮಾಡೋ ಅಭ್ಯಾಸ ಯಾರಿಗೂ ಇಲ್ಲ. ಅಕಸ್ಮಾತ್ ಮಾಡ್ಬೇಕು ಅಂದ್ರೆ ಮೊದಲೇ ತಿಳಿಸಿರ್ಬೇಕು. ಅದು ಅಲ್ಲದೆ ನನಗೂ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ನೀವು ಇಲ್ಲೇ ಕೂತೀರಿ. ಲೋಕೇಶ್, ಇವನ್ ಬಾರಿ ಒಳ್ಳೆ ಜನ ಕಣೋ. ನಮ್ಗಿಂತವ್ನು ಇಲ್ಲಿ ಸಿಕ್ಕಿರೋದು ಕರ್ನಾಟಕದವನು, ಅದು ಈ ನೇಪಾಳದಲ್ಲಿ. ನಮ್ಮ ಅದೃಷ್ಟ ಅಂತ ಕಾಣುತ್ತೆ. ಏನ್ ಒಳ್ಳೆ ಜನನೋ ಏನೋ. ಮನೆ ಕರ್ಕೊಂಡು ಹೋಯ್ತಾನೋ, ಮಶಾಣ ಕರ್ಕೊಂಡು ಹೋಯ್ತಾನೋ, ಆ ದೇವ್ರಿಗೇ ಗೊತ್ತು. ಎಲ್ಲೋ ಪಾರ್ಟಿ ಪತ್ತನೇ ಇಲ್ವಲ್ಲೋ. ಮೋಸ್ಟ್ಲಿ ಎರಡು ಎಸ್ಕೇಪ್ ಆಗ್ಬಿಡ ಅನ್ಸದ್ ಮಗ. ಲವ್, ನಾನು ಅದಕ್ಕೆ ಹೇಳಿದ್ದು 500 ರೂಪಾಯಿ ಕೊಡ್ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ? ಲೋ ಸುಮ್ಮನೆ ಇರಲ್ಲ. ನನ್ಗೆ ಗೊತ್ತು ಅವ್ನು ಬಂದೇ ಬರ್ತಾನೆ, ಒಳ್ಳೆ ಜನ ಅವನು. ಲೋ, ನೀನೆಲ್ಲಾರು ನಂಬ್ತಾ ಇದ್ರೆ ಗೋವಿಂದ, ಗೊತ್ತಾಯ್ತಾ? ನೋಡಪ್ಪ, ನಾನು ತುಂಬಾ ಸ್ಟ್ರೈನ್ ಆಗಿದ್ದೀನಿ, ಆದಷ್ಟು ಬೇಗ ರೆಸ್ಟ್ ಹೋಗ್ಬೇಕು. ಸವಾಸ ಸೋಜಾ ಸೋಜಾ ಓ ಗಜ ರಾಜ. ಹೇ, ಅಲ್ಲೋಡು ಬರ್ತಾವನೆ. ನಾನು ಹೇಳಿಲ್ವಾ ಬಂದೇ ಬರ್ತಾನೆ ಅಂತ? ಅಲ್ಲೇ ತಿಂತಿರಲ್ಲ. ಚಲ ಯಾರ್, ಗರ್ ಚಲ್ತೆ. ನೀವ್ ಬರ್ದಾರ ಅದ್ ನೋಡಿ ಮೋಟ್ಲಿ ಕೈ ಕೊಟ್ಟೆ ಅನ್ಕೊಂಬಿಟ್ಟೆ ನಾನು. ಯಾರ್ ಹೇಗಿದೆ ನೇಪಾಳ? ಯಾವ್ದಮ್ಮ ಇದೆ ಈ ರೀತಿ ಕುಡ್ಕೊಂಡು ಬರೋದು? ನಾನೇ ನಿನ್ನ ಕುಡಿಬೇಡ, ಒಂದೇ ಸಾರಿ ಬಿಟ್ಬಿಡು ಅಂತ ಹೇಳ್ತಿಲ್ಲ ಅಣ್ಣ. ದಿನ ಈ ರೀತಿ ಕುಡ್ಕೊಂಡು ಬಂದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಗತಿ ಏನಣ್ಣ? ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ್ ಕಾಣದ್ ನಾನು, ನೀನೇ ತಂದೆ ತಾಯಿಯಾಗಿ ಸಾಕ್ದೆ. ನೀನ್ ನನ್ನ ದೇವ್ರಣ್ಣ, ನನ್ ಕಣ್ಮುಂದೆ ಹಾಳಾಗೋದನ್ನ ನಾನು ಸಹಿಸಲ್ಲ ಅಣ್ಣ. ದಯವಿಟ್ಟು ಕುಡಿಯೋದನ್ನ ಬಿಟ್ಬಿಡಣ್ಣ. ಜ್ಯೋತಿ, ನೀನ್ ಏನ್ ಬೇಕಾದ್ರೂ ಬಿಡು ಅಂತ ಹೇಳು, ನಾನು ಬಿಟ್ಬಿಡ್ತೀನಿ. ಆದ್ರೆ ಈ ಕುಡಿಯೋದನ್ನ ಮಾತ್ರ ಬಿಡು ಅಂತ ಹೇಳ್ಬೇಡ. ಯಾಕೆಂದ್ರೆ ಅದನ್ನ ಬಿಡೋ ಶಕ್ತಿ ನನ್ನ ಕೈಲಿ ಇಲ್ಲಮ್ಮ. ಇದು ನನ್ನ ಜೀವ, ಇದು ನನ್ನ ಜೊತೆಗಾತಿ, ನನ್ನ ಸಂಗಾತಿ. ನನಗೆ ಗೊತ್ತಮ್ಮ, ನನ್ನನ್ನು ಬಿಟ್ಟು ಬದುಕೋ ಶಕ್ತಿ ನಿನ್ ಕೈಲಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡ್ಲಿ, ಇದನ್ನ ಬಿಟ್ಟು ಬದುಕೋ ಶಕ್ತಿ ನನ್ನ ಕೈಲಿಲ್ಲಮ್ಮ. ಜ್ಯೋತಿ, ನಿನ್ಗೊಂದು ಒಳ್ಳೆ ಕಡೆ ಮದುವೆ ಮಾಡಿ ಒಳ್ಳೆ ಕಡೆ ಸೇರಿಸೋದು ನನ್ನ ಜವಾಬ್ದಾರಿ. ಅಲ್ಲಿವರೆಗೂ ನಾನು ಬದುಕಿರ್ಲೇಬೇಕು.
ನಾನು ಬದುಕಬೇಕು ಅಂದ್ರೆ ನಾನು ಕುಡಿಲೇಬೇಕು. ಜ್ಯೋತಿ, ಈ ವಿಷಯದಲ್ಲಿ ಮಾತ್ರ ನಾನು ಕ್ಷಮಿಸ್ಬಿಡಮ್ಮ. ಅಣ್ಣ, ನಾನ್ ನಿಂಗೆ ಹೇಗೆ ಹೇಳಿ, ನೀನ್ ಯಾಕೆ ಬದಲಾಗಲ್ಲ ಅಂತೀಯ? ಈ 4 ಗೋಡೆಗಳ ಮಧ್ಯೆ ಇದ್ದು ನನಗೂ ಸಾಕಾಗೋಗಿದೆ. ಈ ಮನೇಲಿ ನಗು ಅನ್ನೋದೇ ಮರ್ತು ಹೋಗಿದೆ. ನೀನ್ ಹೇಳ್ತೀಯಲ್ಲ, ನೋವನ್ನ ಮರೆಯೋದಕ್ಕೆ ಕುಡಿತೀನಿ ಅಂತ, ಆದ್ರೆ ಆ ಕುಡಿತದಿಂದನೇ ನಿನ್ನ ನೋವು ಜಾಸ್ತಿ ಆಗ್ತಾ ಇದೆ ಅನ್ನೋ ಮಾತನ್ನ ನೀನ್ ಯಾಕಣ್ಣ ಅರ್ಥ ಮಾಡ್ಕೊಳ್ತಾ ಇಲ್ಲ? ಅಣ್ಣ, ಇವತ್ತೇನಾಯ್ತು ಗೊತ್ತಾ? ಏನಾಯ್ತು? ಆಮೆ ಮಾತೆ ಮನೆಗೆ ಬಂದಿದ್ದ. ಎಲ್ಲಿವರೆಗೂ ಬಂದ ಅವನು? ಅವನನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನೋಡು ನೋಡು, ಇದೇ ಬೇಡ ಅಂತ ಹೇಳ್ತಿರೋದು. ಲೋ ರವಿ, ಮತ್ತೆ ಅದೇ ವಿಷಯ ನೆನ್ಸ್ಕೊಂಡು ತಲೆ ಮನ್ಸು ಎರಡು ಕೆಡ್ಸ್ಕೊತಾ ಇದ್ಯಾ? ಯಾಕೋ ಈಗ ಮಾಡ್ತಾ ಇದ್ಯಾ? ನಿನ್ನಿಂದ ನೇಪಾಳ ಪ್ರೋಗ್ರಾಮ್ ಎಲ್ಲ ಹಾಳಾಯ್ತು. ತೂ ನಿನ್ನ ಯಾಕೋ ರವಿ ಒಂಥರ ಇದೆಯಾ? ಲೋ ರವಿ, ನಾನ್ ರೆಡಿ, ನೀವೆಲ್ಲ ರೆಡಿನಾ? ಹೊರಡೋಣವಾ? ಹಾ, ಸರಿ ಬನ್ನಿ ಹೊರಡೋಣ. ಐ ಆಮ್ ರೆಡಿ ಮ್ಯಾನ್. ಅರೆ ಯಾಕೆ, ಏನಾಯ್ತು? ಸೈಲೆಂಟ್ ಆಗಿದ್ದೀರಲ್ಲ? ಏನಿಲ್ಲ ನಾಗೇಶ್, ಯಾಕೋ ಮೈಗೆ ಆರಾಮಿಲ್ಲ, ಜ್ವರ ಬಂದಾಗಿದೆ. ಪರವಾಗಿಲ್ಲ, ನೀವು ಹೋಗಿ ನೋಡ್ಕೊಂಬನ್ನಿ. ಹೌದಾ? ಏನ್ ಮಾಡೋದೀಗ? ಹೋಗ್ಲಿ ಬಿಡಿ, ನಾಳೆ ಹೋದ್ರಾಯ್ತು. ದಯವಿಟ್ಟು ಹಾಗೆ ಮಾಡಬೇಡಿ. ನನ್ನ ಫ್ರೆಂಡ್ಸು ನೇಪಾಳ ನೋಡೋದಕ್ಕೋಸ್ಕರನೇ ಬಂದಿದ್ದಾರೆ. ಅವ್ರಿಗೆ ನಿರಾಶೆ ಮಾಡಬೇಡಿ.
ನೀವು ಅವ್ರನ್ನ ಸುತ್ತಾಡ್ಸ್ಕೊಂಡು ಬನ್ನಿ, ನಾನು ಇಲ್ಲೇ ಇರ್ತೀನಿ. ಹಾಗಾದ್ರೆ ಬನ್ನಿ ರವಿ, ಡಾಕ್ಟ್ರಿಗೆ ತೋರ್ಸೋಣ. ನಾಗೇಶ್ ಅವರೇ, ನನಗಂಥದ್ದೇನಾಗಿಲ್ಲ, ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ನೀವು ಹೋಗಿ ಇವ್ರನ್ನ ಸುತ್ತಾಡ್ಸ್ಕೊಂಡು ಬನ್ನಿ, ನಾನು ಇಲ್ಲೇ ಇರ್ತೀನಿ. ಓಕೆ ಮಿಸ್ಟರ್ ರವಿ, ಓಕೆ. ನಿಮ್ಮ ಮಾತಿನಿಂದ ನೀವು ಸ್ನೇಹಕ್ಕೆ ಕೊಡ್ತಿರೋ ಬೆಲೆ ಏನು ಅಂತ ಗೊತ್ತಾಯ್ತು. ಒಂದು ಕಾಲದಲ್ಲಿ ನಾನು ಸ್ನೇಹಕ್ಕಿದ್ರೆ ಅಪ್ಪನಂತ ಬೆಲೆ ಕೊಡ್ತಾ ಇದ್ದೆ. ಏನಂದ್ರಿ? ಏನೂ ಇಲ್ಲ, ನಿಮ್ಮ ಸ್ನೇಹಕ್ಕೆ ಹ್ಯಾಟ್ಸ್ ಆಫ್ ಅಂದೆ. ಬರ್ತೀನಿ ರವಿ, ನೀವು ರೆಸ್ಟ್ ತಗೊಳ್ಳಿ. ಆಯ್ತು, ನೀವು ಹೋಗಿ ಬನ್ನಿ. ಜ್ಯೋತಿ, ರವಿ ಸರ್ ಇಲ್ಲೇ ಇರ್ತಾರೆ, ಅವ್ರ ಟೈಮ್ಸ್ ಆಗಿ ಫುಡ್ ಮಾತ್ರ ಕೊಡು. ಬನ್ನಿ ಹೋಗೋಣ. ಆಯ್ತು ನೋಡಿ. ನೋಡಿ ಆ. ಮಾತ್ರೆ ತಗೊಳ್ಳಿ. ಥ್ಯಾಂಕ್ಸ್. ನಿಮ್ಮನ್ನು ನೋಡ್ತಾ ನೋಡ್ತಾ ನನ್ನ ನೋವೆಲ್ಲ ಮರ್ತೋಯ್ತು. ಪ್ಲೀಸ್ ಹೋಗಬೇಡಿ, ನಿಂತ್ಕೊಳ್ಳಿ. ನನ್ನ ಹೆಸರು ರವಿ ಅಂತ. ಈಗಾಗಲೇ ನನ್ನ ಪರಿಚಯ ನಿಮ್ಗೆ ಆಗಿರುತ್ತೆ ಏನು? ಆಗಿದೆ. ನಿಮ್ಮ ಹೆಸರೇನು ಅಂತ ತಿಳ್ಕೊಬೋದಾ? ಜ್ಯೋತಿ. ನನಗೆ ಒಬ್ಬನೇ ಕೂತು ಬೇಜಾರಾಗಿದೆ. ನೀವೇನು ತಿಳ್ಕೊಳ್ಳಲ್ಲ ಅಂದರೆ ಸುತ್ತಾಡ್ಕೊಂಡು ಬರೋಣ. ಈ ಜಾಗಗಳ ಪರಿಚಯ ಮಾಡಿಕೊಡಿ. ಮನೆ ಕೆಲಸ ಬೇಕಾದಷ್ಟಿದೆ, ಅದನ್ನ ಮುಗಿಸ್ಕೊಂಡು ಹೋಗೋಣ. ನಾವು ಬಂದು ಇಷ್ಟು ದಿವಸ ಆಯ್ತು, ನೀವು ಕಾಣಿಸ್ಕೊಳ್ಳೇ ಇಲ್ಲ, ಯಾಕೆ ಅಂತ ಕೇಳ್ಬೋದಾ? ನಾನು ಕೇಳೋದ್ರಿಂದ ನಿಮ್ಮ ಮನ್ಸಿಗೆ ಬೇಜಾರಾಗೋದಾದ್ರೆ ಬೇಡ ಬಿಡಿ. ಛೇ ಹಾಗೇನಿಲ್ಲ, ನನ್ನ ಅಣ್ಣ ಹೇಳ್ದ ಕೇಳ್ತೀನಿ ಅಷ್ಟೇ. ಯಾಕೆ ನಿಮ್ಮಣ್ಣ ನಿಮ್ಗೆ ಸ್ವತಂತ್ರ ಕೊಡದೆ ಬಂದಿಯಾಗಿಟ್ಟಿದ್ದಾರೆ? ನೀವು ನಮ್ಮ ಅಣ್ಣನ ತಪ್ಪು ತಿಳ್ಕೊಂಡಿದ್ದೀರಾ. ಬಹುಶಃ ನನಗೆ ಸಿಕ್ಕಿರೋ ಸ್ವತಂತ್ರ ಬೇರೆ ಯಾರಿಗೂ ಸಿಕ್ಕಿಲ್ಲ ಅಂತ ನಾನು ಅನ್ಕೊಳ್ತೀನಿ. ನನ್ನ ಪಾಲಿಗೆ ತಂದೆ, ತಾಯಿ, ಬಂಧು, ಬಳಗ ಎಲ್ಲ ನಮ್ಮ ಅಣ್ಣನೇ. ನನ್ನ ಕಣ್ಣಲ್ಲಿ ನೀರು ಬಂದ್ರು ಅವನು ಖಂಡಿತ ಸಹಿಸಲ್ಲ. ಅವನ ಕಣ್ಣಲ್ಲಿ ರಕ್ತನೇ ಬರುತ್ತೆ. ನೋಡಕ್ ಮಾತ್ರ ಸ್ವಲ್ಪ ಹೊರಟು ಅಷ್ಟೇ, ಆದ್ರೆ ಮನಸ್ಸು ಮಗುವಿನಂಥದ್ದು. ಮನೆಗೆ ಯಾರೇ ಬಂದ್ರು ಅವ್ರ ಎದುರಲ್ಲಿ ನಾನು ಹೋಗೋದು ಅವನಿಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಕಾಣಿಸ್ಕೊಳ್ಳಲ್ಲ. ಯಾಕೆ? ಏನ್ ಕಾರಣ? ಗೊತ್ತಿಲ್ಲ. ಆಗ ನಾನಿನ್ನು ಚಿಕ್ಕವಳು. ಏನ್ ನಡೀತೋ ಏನೋ, ಅದೇನ್ ನಡೀತು ಅಂತ ಕೇಳೋ ಧೈರ್ಯ ನನಗಿಲ್ಲ. ನಮ್ಮಣ್ಣನು ಅದೇನು ಅಂತ ಹೇಳಲ್ಲ. ಆ ಘಟನೆ ನೆನಪಾದಾಗೆಲ್ಲ ಕೊರಗ್ತಾನೆ. ಅದನ್ನ ಮರೆಯೋದಕ್ಕೆ ಕುಡಿತಾನೆ. ಕುಡಿದಾಗ ಮತ್ತೆ ನೆನಪಾಗುತ್ತೆ, ಆಗ ಅಳ್ತಾನೆ. ಆದ್ರೆ ಅವನು ಯಾವತ್ತೂ ತನ್ನ ದುಃಖನ ಇನ್ನೊಬ್ರ ಮುಂದೆ ಹೇಳ್ತೋನೇ ಅಲ್ಲ. ನಗ್ನಗ್ತಾ ಎಲ್ರ ಮುಂದೆ ನಟನೆ ಮಾಡ್ತಾನೆ. ಏನು ವಿಚಿತ್ರ ಮನುಷ್ಯ ಅವನು. ಏನು ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಹೌದು, ನೀವು ನಮ್ಮ ಮನೆಗೆ ಬಂದಾಗ್ಲಿಂದ ಡಲ್ ಆಗಿದ್ದೀರಲ್ಲ, ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಏನು ಅಂತ ಕೇಳ್ಬೋದಾ? ಈಗೊಂದು 6 ತಿಂಗಳಿಂದ ನಾನಾಗಿರ್ಲಿಲ್ಲ. ಯಾವುದ್ರ ಬಗ್ಗೆನೂ ಆಸಕ್ತಿ ಇರಲಿಲ್ಲ. ಮನಸ್ಸು ಏನನ್ನೂ ಬಯಸ್ತಾ ಇರಲಿಲ್ಲ. ಈಗ ನಿಮ್ಮನ್ನು ನೋಡಿದ ಮೇಲೆ ಅಲ್ಲ, ಅದು ಏನೂ ಮಾತಾಡಬೇಡಿ. ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನಾನು ಹೇಳಬೇಕು. ಅಂದ್ರೆ ನೀವು ಯಾಕೆ? ಜ್ಯೋತಿ, ನಾನೆಲ್ಲ ಹೇಳ್ತೀನಿ. ಓ ಸಾರಿ, ಜ್ಯೋತಿ ಅಂದರೆ ನಿಮ್ದೇನೋ ಅಭ್ಯಂತರ ಇಲ್ಲ ತಾನೆ? ಕರಿಬೋದು, ಆದ್ರೆ ನೀವು ತಾವು ಅಂತ ಕರಿಬಾರ್ದು. ಮತ್ತೇನು ಹೇಳಬೇಕು? ನೀನು ಅಂದ್ರೆ ಸಾಕು. ನಾನು ಯಾರು ಅಂತ ಎಲ್ಲ ವಿಷಯ ತಿಳಿಸ್ತೀನಿ. ನಮ್ಮೂರು ಬ್ಯಾಂಗ್ಳೂರು. ನಮ್ಮ ಮನೆಯಲ್ಲಿ ನಾನು, ನಮ್ಮ ತಾಯಿ ಇಬ್ಬರೇ ಇರೋದು. ನಮಗೆ ಬೇಕಾದಷ್ಟು ಆಸ್ತಿ ಇದೆ. ನಮ್ಮ ತಾಯಿಗೆ ನನ್ನನ್ನು ಕಂಡ್ರೆ ತುಂಬ ಪ್ರೀತಿ. ಗೋವಿಂದ, ಅಮ್ಮೋರೆ, ರವಿಗೆ ಹಾರ್ಲಿಕ್ಸ್ ಕೊಡ್ತೀಯಾ? ಇಲ್ಲ ಅಮ್ಮೋರೆ. ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಬೆಳೆಯೋ ಮಕ್ಕಳಿಗೆ ಟೈಮಿಗೆ ಸರಿಯಾಗಿ ಆಹಾರ ಕೊಡ್ಬೇಕು ಅಂತ. ಆಮೇಲೆ ಕೊಡು ಅಂತ ಯಜಮಾನ್ರೆ ಹೇಳಿದ್ರಮ್ಮೋರೆ. ಅವನು ಯಾವಾಗ್ಲೂ ಹೀಗೆ, ಎಲ್ಲ ವಿಷಯದಲ್ಲೂ ಬರೀ ಹುಡುಗಾಟನೆ. ಅದಕ್ಕೆ ನಾನು ನಿನಗೆ ಹೇಳೋದು, ಟೈಮಿಗೆ ಸರಿಯಾಗಿ ಅವನಿಗೆ ಹಾರ್ಲಿಕ್ಸು ಆಹಾರ ಕೊಡು ಅಂತ. ಈಗ ಕೊಡ್ತೀನಮ್ಮೋರೆ. ಮೊದ್ಲ ಕೆಲಸ ಮಾಡಿ ಹೋಗು. ಆಯ್ತು ಅಮ್ಮೋರೆ. ಹಲೋ, ಅನ್ನಪೂರ್ಣ ದೇವಿ ಹಿಯರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ರಾಜಾರಾಮ್. ನಿನ್ನೆ ಫ್ಯಾಕ್ಟ್ರಿ ಕಡೆ ಹೋಗಿದ್ರ ನೀವು? ನಾನು ಮೊನ್ನೆ ಸಂಜೆನೆ ಹೇಳಿದ್ನಲ್ಲ, ಪ್ಯಾಕೇಜಸ್ ಎಲ್ಲ ಚೆಕಪ್ ಮಾಡಿ ಅಂತ. ಆಯ್ತಾ? ವೆರಿ ಗುಡ್. ಎಕ್ಸ್ಪೋರ್ಟ್ ಆರ್ಡ್ರಪ್ಪ, ಮಿಸ್ ಆಗಬಾರ್ದು. ಮಿಸ್ಟರ್ ರಾಜಾರಾಮ್, ಆ ಅಮೇರಿಕಾದು 5 crores ಪ್ರಾಜೆಕ್ಟು
ಅದಕ್ಕೆ ಸ್ವಲ್ಪ ಗಮನ ಕೊಡಿಪ್ಪ. ಅದು ನಮ್ಮ ಕೈ ಬಿಟ್ಟು ಹೋಗಬಾರ್ದು. ಓಕೆ? ಬೈ ದ ಬೈ, ಇವತ್ತು ನನಗೆ ಫ್ಯಾಕ್ಟ್ರಿಗೆ ಬರಕ್ಕೆ ಆಗ್ತಾ ಇಲ್ಲ. ಐ ಹ್ಯಾವ್ ಗಾಟ್ ಅನ್ ಇಂಪಾರ್ಟೆಂಟ್ ಮೀಟಿಂಗ್ ವಿತ್ CM. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಒಂದು ಕೆಲಸ ಮಾಡಿ, ಸಂಜೆ 6 ಗಂಟೆಗೆ ಫೈಲ್ಸ್ ಎಲ್ಲ ತಗೊಂಡು ನಮ್ಮ ಮನೆಗೆ ಬನ್ನಿ. ಶ್ಯೂರ್ ಶ್ಯೂರ್, ಐ ವಿಲ್ ಬಿ ವೇಟಿಂಗ್. ಬಾಯ್. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್ ಮೈ ಡಿಯರ್. ಕೂತ್ಕೋ. ರವಿ, ಇವತ್ತು ಹೇಗಿದ್ರು ನಿನಗೆ ರಜಾ ತಾನೆ? ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗ್ಬಿಟ್ಟು ಬರ್ತೀಯಾ? ಅಲ್ಲಿ ರಾಜಾರಾಮ್ ಅಂಕಲ್ ಇರ್ತಾರೆ. ಅವ್ರು ನಿನ್ಗೆ ಎಲ್ಲ ವ್ಯವಹಾರನೂ ಹೇಳ್ಕೊಡ್ತಾರೆ. ಮುಂದೆ ಮ್ಯಾನೇಜ್ಮೆಂಟ್ ನಡೆಸೋದಕ್ಕೆ ನಿಂಗೆ ಈಸಿ ಆಗುತ್ತೆ. ಹೋಗ್ಬಿಟ್ಟು ಬರ್ತೀಯಾ? ಓ ಮಮ್ಮಿ ಪ್ಲೀಸ್, ನನಗೆ ಈಗಲೇ ಫ್ಯಾಕ್ಟ್ರಿ ಇನ್ಚಾರ್ಜ್ ತಗೊಳೋದಕ್ಕೆ ಇಷ್ಟ ಇಲ್ಲ. ನಾನು ಫ್ಯಾಕ್ಟ್ರಿ ಹೋಗಲ್ಲಪ್ಪ. ನಾನು ಇನ್ನೂ ಲೈಫ್ನ ಎಂಜಾಯ್ ಮಾಡ್ಬೇಕು ಮಮ್ಮಿ. ಏನೋ ರವಿ, ನೀನು ಇಷ್ಟು ದೊಡ್ಡ ಹುಡುಗ ಆದ್ರೂ ಇನ್ನೂ ಸಣ್ಣ ಮಕ್ಕಳ ತರ ಆಡ್ತೀಯಲ್ಲ. ನೋಡ್ದವ್ರು ಏನಂತಾರೆ ಹೇಳು? ಮಮ್ಮಿ, ನಾನು ಎಷ್ಟೇ ದೊಡ್ಡವನಾದ್ರೂ ನಾನು ನಿನ್ನ ಮಗನೇ. ಯಾರು ಏನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ರವಿ, ನಿಂಗೆ ಯಾವಾಗ್ಲೂ ಇನ್ನು ಜವಾಬ್ದಾರಿ ಬರೋದು? ಕಾಲ ಕೂಡ್ ಬಂದಾಗ. ಅದೇ ಆ ಕಾಲ ಯಾವಾಗ ಕೂಡ್ ಬರುತ್ತೆ ಅಂತ ನಾನು ಕೇಳ್ತಾ ಇರೋದು. ನೋ ಕಾಮೆಂಟ್ಸ್. ನಿನ್ನ ಹತ್ರ ಮಾತಾಡಕ್ಕಾಗಲ್ಲಪ್ಪ. ಏನ್ ಈಗಿನ ಕಾಲದ ಹುಡುಗ್ರ ಏನೋ, ಏನಾದ್ರೂ ಪ್ರಶ್ನೆ ಕೇಳಿದ್ರೆ ನೋ ಕಾಮೆಂಟ್ಸ್ ಅನ್ನೋ ರೆಡಿಮೇಡ್ ಉತ್ತರನ ರೆಡಿಯಾಗಿ ಇಟ್ಕೊಂಡಿರ್ತಾರೆ. ಅಯ್ಯೋ ಮಮ್ಮಿ, ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ ಮಮ್ಮಿ. ನಾನಿನ್ ಬರ್ತೀನಿ. ಬಾಯ್ ಮಮ್ಮಿ. ಏ ರವಿ, ಬಾಯ್. ರವಿ, ಏನ್ ಹುಡುಗ್ರ ಹೀಗೆ ನನ್ನ ತಾಯಿ ಮಾತನ್ನು ಕೇಳದೆ ನನ್ನ ಲೈಫ್ನ ಲೀಡ್ ಮಾಡ್ತಾ ಇದ್ದೆ. ಲೋ ಶಿವ, ಕೇಶವ, ಅದೇನ್ ಹುಡುಕ್ತಾ ಇದ್ದೀರಾ? ಸುಂದರಮ್ಮ, ಸ್ವಲ್ಪ ನೀನು ಇಷ್ಟ ಮಾಡಬೇಡ. ಲೋ ಅದೇನ್ ಹುಡುಕ್ತಾ ಇದ್ದೀರಂತ ನನಗೂ ಸ್ವಲ್ಪ ಹೇಳ್ರ. ಲವ್, ಸಿಡ್ಲು ಹುಡುಕ್ತಾ ಇದೀವೋ? ಸಿಡ್ಲಾ? ಈ ಬಿಸಿಲಲ್ಲಿ ಅದೆಂತ ಸಿಡ್ಲ? ನೀ ಸ್ವಲ್ಪ ಸುಮ್ಮನೆ ಇರ್ಚಾ. ಸಿಡ್ಲ ಅಂದ್ರೆ ಅದಲ್ಲಮ್ಮ, ಫಿಗರ್. ಎಷ್ಟೊಂದ್ಕೆ ಬೇರೆ ಜನ ಫಿಗರ್ ಬರ್ತಾರೆ, ಅದಕ್ಕೆ ಕೂಟಿ ಸ್ಕೂಟಿ ಅಂತ ಕರ್ಕೊಂಬಂದಿದ್ದು. ಲವ್, ಕಂಡು ಹುಡುಗಿರಿನ ಚುಡಾಯಿಸೋ ಬದಲು ಯಾರಾದ್ರೂ ಹುಡುಗಿನ ಲವ್ ಮಾಡ್ರ. ಲವ್ ಚುಡಾಯಿಸೋದ್ರಲ್ಲಿ ಇರೋ ಮಜಾ ಲವ್ ಮಾಡೋದ್ರಲ್ಲಿ ಇರಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ಲವ್, ನಿಮ್ಗೆ ಯಾರು ಚೆನ್ನಾಗಿ ಚಚ್ಚಿದ್ರೇನೆ ನಿಮ್ಗೆ ಈ ಗ್ರಾಚಾರ ಬಿಟ್ಟು ಹೋಗೋದು. ರವಿ, ಇಷ್ಟೆಲ್ಲ ಮಾತಾಡ್ತಾನ ನೀನು? ಯಾವ ಹುಡುಗಿ ಲವ್ ಮಾಡಲ್ವಾ? ಏಯ್, ನಾನು ಯಾರು? ನನ್ನ ಸ್ಟೇಟಸ್ ತಕ್ಕನಾದ ಹುಡುಗಿನೇ ಹುಡ್ಕೋತೀನಿ. ನಿಮ್ ತರ ಹುಡುಗಿರಿಂದ ಜೋಲ್ ಸುರ್ಸ್ಕೊಂಡು ಹೋಗಲ್ಲಮ್ಮ. ಓ, ಇಷ್ಟೊಂದಿದ್ಯಾ ಸ್ಕ್ರೀನ್ ಪ್ಲೇ? ಹಂಗಾದ್ರೆ ನಿನಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ ಬಿಡು. ರವಿ, ಅಲ್ಲೋಡ ಫಿಗರ್ಗಳು ಬಂದ್ರು. ಏನ್ರಲ್ಲೋ, ಹುಡುಗಿರಿಂದ ಹೋಗ್ಬೇಡ್ರು, ಅದು ಮರ್ಯಾದೆ ಅಲ್ಲ ಕಣ್ರಲ್ಲೋ. ತುಂಬಾ ಚೀಪ್ ಆಗ್ಬಿಡ್ತೀರಾ. ರವಿ, ನೀನ್ ಹಂಗೆ ನೋಡ್ತಾ ಇರು, ನಾವು ಆ ಹುಡುಗಿರ್ನ ಹೆಂಗ್ ಪಟಾಯಿಸ್ತೀವಿ ಅಂತ. ಬಂದ್ಬಿಡ್ತೀವಿ. ಶಿವ ಬೇಡ, ಕೇಶವ್. ಎಕ್ಸ್ಕ್ಯೂಸ್ ಮೀ. ಬ್ಯೂಟಿಫುಲ್. ವಾಟ್? ನೀವು ತುಂಬಾ ಸುಂದರವಾಗಿದ್ದೀರಾ ಮೇಡಮ್. ಮಿಸ್ಟರ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಕೋಪ ಮಾಡ್ಕೊಂಬೇಡಿ ಮಿಸ್, ಅವನು ಯಾವಾಗ್ಲೂ ಹಾಗೇನೆ. ಅವನು ಸೌಂದರ್ಯ ಆರಾಧಕ. ನೀವು ಸುಂದರವಾಗಿದ್ದೀರಲ್ಲ, ಅದಕ್ಕೆ ಆಗಂಡ. ಅವನದು ಓಪನ್ ಹಾರ್ಟ್. ಓಪನ್ ಹಾರ್ಟ್ ಸರ್ಜರಿ 2 ಸತಿ ಆಗಿದೆ, ಲೋ ಫೇಲ್ಯೂರ್ ಆಗಿ. ಇನ್ನೊಂದ್ಸತಿ ಆಗೋ ಚಾನ್ಸಸ್ ಇದೆ. ಮಿಸ್ಟರ್, ಏನ್ ಹೇಳ್ತಾ ಇದ್ದೀರಾ ನೀವು? ಅಂತ ತಲೆ ಹೋಗಂತದ್ದು ಏನು ಹೇಳಿಲ್ಲ. ನಾನು ಕೇಶವ, ಇವನು ಶಿವ. ನಿಮ್ಮ ಹೆಸರು ಅಂತ ಕೇಳ್ಬೋದಾ? ಲವ್, ಅಷ್ಟು ಗೊತ್ತಿಲ್ಲನೋ. ಇವ್ರ ಹೆಸರು ಮಾಲಾ, ಇವ್ರ ಹೆಸರು ಶೀಲಾ. ಲೋ ಶಿವ, ಇವರು ಶೀಲಾ, ನೀನ್ ಯಾಕೆ ತಿಳ್ಕೊಂಡು? ನಿಂಗೆ ಯಾಕೆ ಗೊತ್ತಾಯ್ತು? ಲವ್, ಅವೆಲ್ಲ ಟ್ರೇಡ್ ಸೀಕ್ರೆಟ್ ಕಣ. ನೀನು ಮಾತು ಜಾಸ್ತಿ ಆಡ್ತೀಯ, ಕೆಲಸ ಕಮ್ಮಿ ಮಾಡ್ತೀಯ. ಅಂದಾಗೆ ಮಿಸ್ ಮಾಲಾ, ನಮ್ಮಿಬ್ಬರು ಜೋಡಿ ಮೇಡ್ ಫಾರ್ ಈಚ್ ಅದರ. ರೀ ಮಿಸ್ಟರ್, ನಿಮ್ಗೇನ್ ಮಾಡೋ ಕೆಲಸ ಇಲ್ವಾ? ಚಿಕ್ಕ ಚಿಕ್ಕ ವಿಷಯ ನೀವು ಯಾಕೆ ಬೇಜಾರು ಮಾಡ್ಕೋತೀರಾ ಮೇಡಮ್? ನೀವಿಬ್ರು ಹೂ ಅಂತ ಹೇಳಿದ್ರೆ ನಾವಿಬ್ರು ಲವ್ ಮಾಡ್ತೀವಿ. ನೀವು ಗ್ರೀನ್ ಸಿಗ್ನಲ್ ಕೊಡಿ. ನಾನು ಅವಾಗಲೇ ಹೇಳಿರೋ ಮೇಡಮ್, ಅವನೇನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ ಅಂತ. ಅವನದು ಓಪನ್ ಹಾರ್ಟ್ ಮೇಡಮ್. ಹಾಂ, ಅಂದಾಗೆ ಫ್ರೀ ಇದ್ರೆ ಸಿನಿಮಾವನ. ನೀವಿಬ್ರು ಎಷ್ಟು ಸ್ಮಾರ್ಟ್ ಆಗಿದ್ದೀರೋ ಅಷ್ಟೇ ಚೆನ್ನಾಗಿ ಮಾತಾಡ್ತೀರಾ. ಹೌದು, ನೀವೇನ್ ಮಾಡ್ಕೊಂಡಿದ್ದೀರಾ? ಇದುವರೆಗೂ MBBS ಮಾಡ್ತಾ ಇದೀವಿ. ನೀವೇನಾದ್ರು ಗ್ರೀನ್ ಸಿಗ್ನಲ್ ಕೊಡದೇ ಇದ್ರೆ ನಾವು LLB ಮಾಡ್ಬೇಕು ಅಂತಿದ್ದೀವಿ, ಅಲ್ವೇನಾ?
ಎಲ್ಲೆಲ್ ಬಿ ಅಂದ್ರೆ ಲೈಫ್ ಲಾಂಗ್ ಬ್ಯಾಚುಲರ್ ಅಂತ. ನೀವಿಬ್ರು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಮತ್ತೆ ಸಿಗೋಣ. ಹಾ, ಬರ್ತೀವಿ. ಬಿಟ್ರೆ ಸಿಗಲ್ಲ ಇವರು. ಮಕ್ಳ ಹೆಂಗೈತೆ ಮೈಗೆ? ನಿಮ್ಗೆ ಹುಡುಗಿರ್ಬೇಕಾ? ಓಯ್ ತಡಿಯ, ನಿನಗೂ ಹುಡುಗಿ ಬೇಕಾನ? ನಾನ್ ಯಾರು ಗೊತ್ತಾ? ಏಯ್ ಅಡ್ಡಂಕೊಂಡ್ ಸುಮ್ನೆ ಇರಲ್ಲ. ನೀನೇನ್ ಈ ಏರಿಯಾಗ ದಾದಾನೇನಾ? ನಮ್ ಲವರ್ಸ್ ಫಾಲೋ ಮಾಡಿದ್ರೆ ನಿಂಗೆ ಮೆಣಸಿನ್ಕಾಯಿ ಟಕಾಯ್ತಾ? ಮರ್ಯಾದೆ ಟೇಕ್ ಆಫ್ ಆಗೋ. ಇಲ್ಲ ಅಂದ್ರೆ ನಿನ್ನ ನಿಮ್ ಚಮಚಾಗಳು ಇಬ್ರು ಹೊಡೆದು ಪೀಸ್ ಪೀಸ್ ಮಾಡಿ ಸ್ಪೇರ್ ಪಾರ್ಟ್ ಕಳ್ಸಿ ಗುಜ್ರಿಗೆ ರಿಪೇರಿಗೆ ಹಾಕ್ಬಿಡ್ತೀನಿ. ಲವ್ ಕೇಶವ, ಈ ನನ್ನ ಮಕ್ಕಳಿಗೆ ನಮ್ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಎಂತ ಕಾಲ ಬಂತಯ್ಯ, ಲವರ್ಸ್ಗೆ ಪ್ರೈವಸಿನೇ ಇಲ್ಲ. ಎಲ್ಲೋದ್ರೂ ಇಂಥ ಚಿಲ್ಡ್ರನ್ ಮಕ್ಳು ಕಾಟ ಅಲ್ಲ ಶಿವ. ನಿಮ್ಗೆ ರೇಗ್ಸಕ್ ನನ್ ತಂಗಿನೇ ಬೇಕಾಗಿತ್ತೇನ್ರ? ಏನೋ ಅವಳು ನಿನ್ ತಂಗಿನ? ಗುರು ಮೊದ್ಲೇ ಗೊತ್ತಾಗಿರ ನಿನ್ನ ಮಾಲ್ ಮಾಡ್ಕೊಂಡು ಆಮೇಲೆ ಅವಳು ಡೀಲ್ ಮಾಡ್ತಾ ಇದ್ನಲ್ಲಮ್ಮ. ಡೀಲ್ ಮಾಡ್ತೀಯಾ? ಹೀಗೆ ನಮ್ಮ ಲೈಫ್ನ ಹುಡುಗಾಟದಲ್ಲೇ ಕಳೀತಾ ಇದ್ವಿ. ಒಂದಿನ ಶಿವ, ನೀವು ಸಿಡ್ಲು ಸಿಡ್ಲು ಅಂತ ಹೊಡೆದಾಟ ಮಾಡ್ಕೊಂಡು ಮನೆಗೆ ಹೋದ್ರೆ ಮಮ್ಮಿ ಹತ್ರ ಊಸ್ಕೊಂಡಿದ್ದಾಯ್ತು, ಏನಿದು ಮದುವೆ ವಯಸ್ಸಿನಲ್ಲಿ ಹುಡುಗಾಟ ಅಂತ. ಇನ್ಮೇಲೆ ಈ ಥರ ಹುಡುಗಾಟ ಮಾಡ್ಬೇಡ್ರಪ್ಪ. ನೋಡೋ, ನಾವೇನು ಪರ್ಪಸ್ಫುಲ್ ಮಾಡ್ಲಕಣ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದು. ಏನು ಮಾಡೋಕ್ಕಾಗುತ್ತೆ? ಮಿಸ್ಟರ್ ರವಿ, ನನ್ನ ಗಾಡಿ ಕೆಟ್ಟೋಗಿದೆ, ಸ್ವಲ್ಪ ಸರಿ ಮಾಡ್ಕೊಡ್ತೀರಾ? ನನ್ನ ಹೆಸರು ನಿಮಗೆ ಹೇಗೆ ಗೊತ್ತಾಯ್ತು? ಅದನ್ನ ಆಮೇಲೆ ಹೇಳ್ತೀನಿ, ಬನ್ನಿ ಪ್ಲೀಸ್. ನಡಿ. ಪರವಾಗಿಲ್ಲ ಕೃಷ್ಣ, ಹುಡುಗಿರಂದ್ರೆ ತಿರುಗಿ ಬೀಳ್ತಿದ್ದಾನೆ. ಹುಡುಗಿಂದ ಇದ್ರು ಯಾರು ಹೇಳಿ ಗೊತ್ತಾನ ಎಲ್ಲಿ ಇರಲಿ ಮಾಡಿ ಮಾಡಿ ಸ್ಟಾರ್ಟ್ ಮಾಡಿ. ತಗೊಳ್ಳಿ, ಗಾಡಿ ಸ್ಟಾರ್ಟ್ ಆಗಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ನೀವೇ ಕಂಡಿದ್ದೀರಿ. ಹೀಗೆ ಕಂಡಿಡಿರಿ ಅಂತ ಹೇಳಿ ಹೊರಟೋದು. ನನ್ನ ಸ್ನೇಹಿತರ ಮೂಲಕ ಅವಳ ಅಡ್ರೆಸ್ ಹೆಸರನ್ನ ಕಂಡಿಡಿದು ಅವಳ ಸ್ನೇಹನೂ ಸಂಪಾದನೆ ಮಾಡಿದೆ. ಹೀಗೆ ಒಂದಿನ ಪಾರ್ಟಿ ಮೀಟ್ ಮಾಡಿದಾಗ ಬ್ಯೂಟಿಫುಲ್ ಏನು ನಿಮ್ ನಗು. ರವಿ, ಮೊನ್ನೆ ನಿಮ್ಮನ್ನ ನೋಡ್ದಾಗ್ಲಿಂದ ನಿಮ್ಮನ್ನ ನೋಡ್ಬೇಕು, ನಿಮ್ಮ ಹತ್ರ ಮನ್ಸು ಬಿಚ್ಚಿ ಮಾತಾಡ್ಬೇಕು ಅಂತ ಅನಿಸ್ತಿದೆ. ನಿಮ್ ನೆನಪು ಸದಾ ಕಡತ್ತೆ, ಆದ್ರೆ ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ಈಗ ಗೊತ್ತಾಗ್ತಾ ಇದೆ. ಓ ರಿಯಲಿ? ಯಾಕೆ ಹೇಳಿ? ಸಮಯ ಬಂದಾಗ ಹೇಳ್ತೀನಿ. ಈಗ ಹೇಳ್ಬಾರ್ದಾ?
ಹಾಗೇನಿಲ್ಲ, ಕೆಲವು ವಿಷಯದಲ್ಲಿ ಕಾಯಿಸೋದ್ರಲ್ಲೇ ಥ್ರಿಲ್ ಇರೋದು. ನಾನು ಮದುವೆ ಆಗೋ ಹುಡುಗ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಕನಸು ಕಾಣ್ತಿದ್ದೆ. ಆ ಎಲ್ಲ ಲಕ್ಷಣ ಇರೋ ಹುಡುಗ ನನಗೀಗ ಸಿಕ್ಕಿದ್ದಾನೆ. ಆ ಅದೃಷ್ಟವಂತ ಯಾರು? ಸಮಯ ಬಂದಾಗ ತಿಳಿಸ್ತೀನಿ. ಕೆಲವು ವಿಷಯಗಳನ್ನ ಸಡನ್ ಆಗಿ ತಿಳಿಸಿದ್ರೆ ಥ್ರಿಲ್ ಇರಲ್ಲ. ಸಸ್ಪೆನ್ಸ್ ಕ್ರಿಯೇಟ್ ಮಾಡಿ ಆಮೇಲೆ ತಿಳಿಸ್ಬೇಕು. ನೀವೇನು ಹೇಳ್ತೀರಾ? ಆ ಅದೃಷ್ಟವಂತ ನಾನೇ ಆಗಿರಬಹುದಾ? ಯಾಕಾಗ್ಬಾರ್ದು? ಆ ಅದೃಷ್ಟವಂತ ನಾನೇ ಅಂತ ತಿಳಿದು ಅವಳ ಬಗ್ಗೆ ಕನಸು ಕಾಣೋದಕ್ಕೆ ಶುರು ಮಾಡಿದೆ. ರವಿ, ಏನ್ ಅಗಲ್ಗನ್ಸ್ ಕಾಣ್ತಾ ಇದೆಯಾ? ಬರೀ ಕನ್ಸ್ ಕಾಣೋದೇ ಆಗೋಯ್ತಲ್ಲ ನಿಂದು. ಇವತ್ತು ಸ್ವಪ್ನ ಸಿಕ್ಕಿದ್ಲು. ಸ್ವಪ್ನ ಸಿಕ್ಕಿದ್ಲು? ಏನ್ ಹೇಳಿದ್ಲು? ನಿನ್ನ ಪಾರ್ಕ್ ಕರ್ಕೊಂಬರ ಕೇಳಿದಲ್ಲ, ಏನೋ ವಿಷಯ ಹೇಳ್ಬೇಕಂತೆ. ಇವತ್ತು ನಿನ್ ಲವ್ ಸಕ್ಸಸ್ ಆಗ್ಬೋದು, ಬಾರ ಹೋಗೋಣ. ಹೌದಾ? ನಡಿಯೋ. ಏನೋ ಮಾಡೋದು ಇವಾಗ? ನನಗೆ ಭಯ ಆಗ್ತಿದೆ ಕಣ್ರೋ. ನಾನು ಹೇಗೋ ಹೇಳೋದು ಅವಳ ಹತ್ರ? ರವಿ, ನಿನಗೆ ನರ್ವಸ್ ಆಗಿ ದದದ ಪದದ ಅಂದ್ರೆ ಅವಳು ನಿನ್ನ ಪ್ಯಾದೆ ಅನ್ಕೊಂಡ್ಬಿಡ್ತಾಳೆ ಕಣೋ. ನೋಡ ರವಿ, ನೀನ್ ಏನ್ ಹೇಳ್ಬೇಕು ಅಂತಿದ್ದೆ ಅವಳ ಹತ್ರ? ಪಟ ಅಂತ ಹೇಳ್ಬಿಡೋ. ಲೋ, ಐ ಲವ್ ಯು ಸ್ವಪ್ನ ಅಂತ ಹೇಳ್ಬಿಡೋ. ಐ ಲವ್ ಯು ಅನ್ನೋ ಪದದಲ್ಲಿ ಎಷ್ಟು ಅರ್ಥ ಇದೆ ಗೊತ್ತೇನೋ? ಶಿವ, ನಾನು ಅವಳನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಕಣೋ. ಅವಳು ಇಲ್ದೆ ನಾನು ಬದುಕೋಕ್ಕಾಗಲ್ಲ. ಆಯ್ತಾಯ್ತು, ನಾವೀಗ ಬರ್ತೀವಿ ಕಣೋ. ನಾವಿಲ್ಲೇ ಇದ್ರೆ ಕೆಲಸ ಎಲ್ಲ ಕೆಟ್ಟೋಗುತ್ತೆ. ಅಲ್ಲಿ ಬರೋ ಟೈಮ್ ಆಯ್ತು, ಬರೋಣ ನಾವೀಗ. ಮಾಮೂಲು ಜಾಗ ಸಿಗ್ತೀವಿ ನಿಂಗೆ. ಬೆಸ್ಟ್ ಆಫ್ ಲಕ್ ರವಿ. ಬಾಯ್. ಧೈರ್ಯ ತಗೊಳ್ಳೋ. ಧೈರ್ಯದಿಂದ ಹೇಳ್ಬಿಡಪ್ಪ. ಹೀಗೆ ನನ್ನ ಫ್ರೆಂಡ್ಸ್ಗಳು ಧೈರ್ಯ ಕೊಟ್ಟ ಮೇಲೆ ನನ್ನ ಮನಸ್ಸಿನಲ್ಲಿರೋದನ್ನ ಅವಳಿಗೆ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ಹಾಯ್ ರವಿ. ಹಾಯ್. ಎಲ್ಲಿ ನಿಮ್ ಫ್ರೆಂಡ್ಸ್ ಕಾಣ್ತಾ ಇಲ್ಲ? ಇಲ್ಲೆಲ್ಲ ಹೊರಗಡೆ ಹೋಗಿದ್ದಾರೆ. ಹೌದಾ? ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ಅದು ನನ್ಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ನಾನು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದೀನಿ. ನಾಡಿದ್ದು ನನ್ನ ಎಂಗೇಜ್ಮೆಂಟ್ ಇದೆ. ನನ್ನ ಉಡುಪಿ ಅಮೆರಿಕದಲ್ಲಿ ಸೈಂಟಿಸ್ಟ್ ಆಗಿದ್ದಾರೆ. ಫಸ್ಟ್ ನಿಮ್ಮನ್ನ ಇನ್ವೈಟ್ ಮಾಡೋಣ ಅಂತ ಬಂದಿದ್ದೀನಿ. ಮಿಸ್ ಮಾಡಬೇಡಿ, ಖಂಡಿತ ಬರಬೇಕು. ಬಾಯ್. ಇದು ಒಳ್ಳೆ ಎಳೆ ಮಕ್ಕಳ ತರ. ನಾನ್ ಎಷ್ಟು ಹೇಳಿದ್ರು ನನ್ನ ಮಾತೆ ಕೇಳಲ್ವಲ್ಲೋ. ಹಗಲು ರಾತ್ರಿ ಆ ಹುಡುಗಿ ಬಗ್ಗೆನೇ ಹೀಗೆ ಯೋಚನೆ ಮಾಡ್ತಾ ಕೂತಿದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು ಹೇಳು. ನೋಡು, ಇವತ್ತು ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ? ನಿಮ್ ಮಗನಿಗೆ ದೇಹದ ಕಾಯಿಲೆ ಯಾವುದೂ ಇಲ್ಲ, ಅವನಿಗೆ ಬಂದಿರೋದು ಮನೋರೋಗ. ಯಾವುದೋ ವಿಷಯನ ಅವನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾನೆ. ಅವನ್ನೆಲ್ಲಾದ್ರೂ ದೂರ 4 ದಿವಸ ಕಳಿಸಿ, ಅಂದ್ರೆ ಅಟ್ಮಾಸ್ಫಿಯರ್ ಚೇಂಜ್ ಆದ್ರೆ ಅವನ ಆರೋಗ್ಯ ಸರಿ ಹೋಗುತ್ತೆ ಅಂತ. ಹೋಗು, ಒಂದ್ 4 ದಿವಸ ನಮ್ಮ ಎಸ್ಟೇಟ್ ಹೋಗಿ ರೆಸ್ಟ್ ತಗೊಂಡ್ ಬಾ. ಓಕೆ? ಇಲ್ಲ ಮಮ್ಮಿ, ನಾನು ಎಲ್ಲಿಗೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಯಾಕೋ ಹೀಗೆ ಹಠ ಮಾಡ್ತೀಯಾ? ನಿನ್ ಕಾಯಿಲೆ ವಾಸಿ ಆಗೋದ್ ಬೇಡ್ವೇನೋ? ಏನ್ ಹುಡುಗನಪ್ಪ ನೀನು? ನೀವಾದ್ರೂ ಸ್ವಲ್ಪ ಹೇಳ್ಬಾರ್ದೇನ್ರೋ? ಆಂಟಿ, ನಾವೊಂದು ಪ್ಲಾನ್ ಮಾಡಿದೀವಿ ಆಂಟಿ. ಏನು ಆಂಟಿ? ನಾವು ನೇಪಾಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಆಂಟಿ. ನೇಪಾಲ್ಗ? ಇನ್ನೇನು? ಹೇಗಿದ್ರು ನಿನ್ ಫ್ರೆಂಡ್ಸ್ ನಿನ್ ಜೊತೆ ಬರ್ತಾರಲ್ಲ, ಒಂದ್ 4 ದಿವಸ ಹೋಗಿ ಬರ್ಬಾರ್ದಾ? ಈ ನೆಪದಲ್ಲಾದ್ರೂ ನೇಪಾಲ್ ನೋಡ್ದಾಗತ್ತೆ. ಅದೆಷ್ಟು ಒಳ್ಳೆ ಊರು ಗೊತ್ತಾ? ಮಮ್ಮಿ, ನಿನಗೆ ಗೊತ್ತಿಲ್ಲ ಮಮ್ಮಿ. ಏನ್ ಗೊತ್ತಿಲ್ಲ? ನಾ ಹೇಳಿದ ಮಾತು ಕೇಳ್ತೀಯ ಇಲ್ವೋ? ಮರ್ಯಾದೆಯಾಗಿ ಹೋಗು ಅಂದ್ರೆ ಹೋಗ್ಬೇಕು. ನೋಡ್ರಪ್ಪ, ನೀವನ್ನ ಕರ್ಕೊಂಡು ಹೋಗಿ. ಆದ್ರೆ ಜೋಪಾನ, ಮೊದ್ಲೇ ಡಲ್ ಆಗಿದ್ದಾನೆ. ಬರೋ ಹೊತ್ತಿಗೆ ಅವ್ನು ಒಳ್ಳೆ ಆಪಲ್ ತರ ಆಗಿರ್ಬೇಕು. ಹಾಗೆ ಮಾಡ್ತೀವಿ ಆಂಟಿ. ಸರಿನಾ? ರವಿ ಬರ, ಹೋಗೋಣ. ಒಪ್ಪಳ ಪ್ಲೀಸ್, ಯಾಕೋ ಬೇಡ ಅಂತೀಯ? ಹೀಗೆ ನನ್ನ ಬಾಳಲ್ಲೊಂದು ದುರಂತ ನಡೆದೋಯ್ತು. ಅದಕ್ಕೆ ಡಾಕ್ಟರ್ ಹೇಳಿದ್ರು, ಇವಾಗಿರೋ ಸ್ಥಳ ಚೇಂಜ್ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ. ಅದಕ್ಕೆ ನಾನು ನೇಪಾಳಕ್ಕೆ ಬಂದಿದ್ದು. ರವಿ, ನಿಮ್ಮಂಥ ಒಳ್ಳೆ ವ್ಯಕ್ತಿನ ಕಳ್ಕೊಂಡ್ಲಲ್ಲ. ನಿಜವಾಗಿ ಅವಳು ನತದೃಷ್ಟಳು. ಅವಳು ಹೀಗೆ ಮಾಡಬಾರ್ದಾಗಿತ್ತು. ರಿಯಲಿ ಶಿ ಚೀಟಿಂಗ್. ಜ್ಯೋತಿ, ಈಗ ನೀನು ನನ್ನ ನೋಡಿದ್ರೆ ನಿನಗೇನನ್ಸುತ್ತೆ? ನಾಗೇಶ್ ಅವರೇ, ನಿಮ್ಮ ಜೊತೆ ಕುಡಿತಾ ಇದ್ರೆ ಏನು ಮಜಾ ಸಿಗ್ತಾ ಇದೆ ಗೊತ್ತಾ? ನಿಮ್ಮ ಕಂಪನಿ ಮಾತ್ರ ಸೂಪರ್ ಕಂಪನಿ. ಲೋ ಶಿವ, ಸುಮ್ಮನೆ
ನಾಗೇಶ್ ಅವರೇ ಬನ್ನಿ ಒಂದ್ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಬೋಣ ಅವಾಗ ಕುಡಿತಾನೆ ಇರ್ತೀವಿ. ಏನ್ ಕೇಶವ್, ಏನೋ ಜಾಲಿಯಾಗಿ ಪಾರ್ಟಿ ಮಾಡ್ತಾ ಇದೀವಿ, ನೀವು ತಗೊಳ್ಳೆ. ಬೇಡ ಬನ್ನಿ ಹೋಗ್ ಬರೋಣ. ಬನ್ನಿ ಶಿವ. ನೋಡಿ ನಾಗೇಶ್ ಅವರೇ, ನೋಡಿ ಕೇಶವ ಅವರೇ, ನೀವು ಬೇಕಾದ್ರೆ ಓಡ್ ಬನ್ನಿ, ನಾನ್ ಮಾತ್ರ ಇಲ್ಲೇ ಕುಡಿತಾ ಕೂತಿರ್ತೀನಿ. ಅಪ್ಪ ಗುರು ನೀ ಇಲ್ಲೇ ಕುಡಿತಾ ಕೂತಿರೋ, ಬನ್ನಿ ನಾಗೇಶ್ ನೋಡ್ ಬರೋಣ. ಹ್ಯಾವ್ ಎ ನೈಸ್ ಟೈಮ್. ಇಲ್ಲೇ ಇರೋ, ಎಲ್ಲೋ ಬೇಡ ಬರ್ತೀವಿ. ಅದೇನು ಊರಯ್ಯ ಇದು, ಬೆಂಗಳೂರಿಗಿಂತ ಕಾಸ್ಟ್ಲಿ. ಕಟ್ಮಂಡು ಕಣ್ರಪ್ಪ, ಕಟ್ಮಂಡು. ಹ್ಯಾವ್ ಇಟ್. ಏನ್ ನಾಗೇಶ್ ಅವರೇ ಇದು, ಬರ್ಬೇಕಾದ್ರೆ ಹೇಳಿದ್ರಿ ಕುಡಿಯಲ್ಲ ಅಂತ ಮತ್ತೆ ಕುಡಿತಾ ಇದ್ರಲ್ಲ. ನಾನು ಹೋಗ್ಬೇಕಾದ್ರೆ ಏನ್ ಹೇಳ್ದೆ? ಪಾರ್ಟಿ ಕಂಟಿನ್ಯೂ ಅಂತ ಹೇಳ್ತಾನೆ. ಪಾರ್ಟಿ ಕಂಟಿನ್ಯೂ. ನಾಗೇಶ್ ಪಾರ್ಟಿ ಅಂದ್ರೆ ಏನು? ಕಂಟಿನ್ಯೂ, ಜಾಲಿ. ಹಾಗಾಗಲ್ಲ. ಬರಷ್ಟು ಹೋಗೋಣ. ಬನ್ನಿ ನಾಗೇಶ್ ಹೋಗೋಣ ಬನ್ನಿ. ಇರಲ್ಲ, ಇದೊಂದೇ ಒಂದ್ ಬೀರೋ. ಬರಲ್ಲ ಹೋಗೋಣ ಬನ್ನಿ ನಾಗೇಶ್. ರವಿ ಬೇಜಾರ್ ಮಾಡ್ಕೊತ ಬನ್ನಿ. ನೋ ನೆವರ್. ನೀವು ಬೇಕಾದ್ರೆ ಹೋಗಿ, ನಾನಂತೂ ಪಾರ್ಟಿ ಕಂಟಿನ್ಯೂ ಮಾಡೇ ಬರುತ್ತೆ. ಬರಲು ಇದನ್ನ ಮೆಂಟ್ಲಾ ಬಿಡ್ತೀವಿ. ಬಾ ರವಿ ಬೇಜಾರ್ ಬಾ. ಕೊಡು ಬೀರು ಬೀರು. ನೀನೇನು ಯೋಚನೆ ಮಾಡ್ಬೇಡ ಜ್ಯೋತಿ, ಅವ್ರು ನನ್ನ ಫ್ರೆಂಡ್ಸ್ ಜೊತೆ ತಾನೇ ಹೋಗಿರೋದು, ಅವ್ರು ಬಂದೇ ಬರ್ತಾರೆ. ಹಾಗಲ್ಲ ರವಿ, ನಮ್ಮಣ್ಣ ಕುಡಿದು ಬಿಟ್ರೆ ಯಾರಿಗೂ ಮುಖ ತೋರಿಸಬಾರ್ದು ಅಂತ 2 ದಿನ ಆದ್ರೂ ಮನೆಗೆ ಬರಲ್ಲ. ಛೇ ಹಾಗೇನಿಲ್ಲ, ಅವರು ನನ್ನ ಫ್ರೆಂಡ್ಸ್ ಜೊತೆ ತಾನೇ ಹೋಗಿರೋದು, ಅವ್ರು ಬಂದೇ ಬರ್ತಾರೆ. ಓ ಅಲ್ಲಿ ನೋಡಿ ಬಂದೇ ಬಿಟ್ರಲ್ಲ ಎಲ್ರು. ನಾಗೇಶನ ಅದೇನಾಯ್ತು ಅಂದ್ರೆ? ಏನಾಯ್ತು? ಅವನು ಫುಲ್ ಕುಡಿದ್ಬಿಟ್ಟಿದ್ದ ಕಣ. ಏನು? ನಾನ್ ಮನೆಗೆ ಬರಲ್ಲ ಹೋಗ ಅಂದ, ಅದಕ್ಕೆ ನಾವು ಬಂದ್ಬಿಟ್ವಿ. ಎಂತ ಕೆಟ್ಟ ಕೆಲಸ ಮಾಡಿದ್ರು ನೀವು? ಅವ್ನು ಬರ ನಾನೇ ಮಾಡಕ್ಕಾಗತ್ತೆ? ನಾನ್ ನಿಮ್ಗೆ ಹೇಳಿಲ್ಲ ನಮ್ಮಣ್ಣ ಇದೇ ತರ ಮಾಡ್ತಾನೆ ಅಂತ. ಏನಮ್ಮ ಗುರು, ಜರ ಅನ್ಕೊಂಡು ಒಳ್ಳೆ ಫಿಗರ್ ಪಡಿಸ್ಬಿಟ್ಟಿದ್ಯಾ, ಏನ್ ವಿಷಯ? ಪರವಾಗಿಲ್ವೇ? ಸುಮ್ನೆರಾ. ನಾವು ಕುಡ್ದಿದ್ದೀವಿ ನಿಜ, ಆದ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಕುಡಿಯೋದು ತಪ್ಪಲ್ವಾ ಸರ್? ಸರ್, ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕ ಬರುತ್ತೆ ಸರ್. ಎಲ್ಲದಕ್ಕೊಂದು ಲಿಮಿಟ್ ಇರ್ಬೇಕು ಸರ್. ನೀವೀಗ ನಿಮ್ ಲಿಮಿಟ್ ಮೀರ್ತಾ ಇದ್ದೀರಿ. ಇಲ್ಲ ಸರ್, ಆತ್ಮೀಯರ ಹತ್ರ ಮನ್ಸರ ನೋವು ಹೇಳ್ಕೊಂಡ್ರೆ ಮನ್ಸು ಹಗುರ ಆಗುತ್ತೆ. ಇರಬಹುದು ಸರ್, ಆದ್ರೆ ನಿಮ್ಮ ಮನ್ಸಲ್ಲಿರೋ ನೋವನ್ನ ನನ್ನ ಹತ್ರ ಹೇಳಿ ಸರ್. ನೋಡಿ, ನೀವೆಲ್ಲ ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ಈ ಸುಂದರವಾದ ತಾಣದಲ್ಲಿ ನಿಮ್ಮ ಮನಸ್ಸಿನ ನೋವುಗಳನ್ನೆಲ್ಲ ಮರೆತು ಸಂತೋಷವಾಗಿರೋಕೆ ಬಂದಿದ್ದೀರಾ. ಬಹಳ ವರ್ಷದ ಮೇಲೆ ನನ್ನ ಜನ, ನನ್ನ ಮಣ್ಣಿನ ಜನ, ನನ್ನ ಕನ್ನಡದ ಜನ ನೀವು ಸಿಕ್ಕಿದ್ದೀರಾ. ಹಾಗಂತ ಇಲ್ಲಿವರೆಗೆ ನಾನು ಯಾರನ್ನೂ ಮನೆಯವರು ಕರ್ಕೊಂಡು ಬಂದಿಲ್ಲ. ಯಾಕೆಂದ್ರೆ ಯಾರ ಬಗ್ಗೆ ನನಗೆ ನಂಬಿಕೆ ವಿಶ್ವಾಸ ಬರ್ತಿರ್ಲಿಲ್ಲ. ಆದ್ರೆ ನಿಮ್ಮನ್ನು ನೋಡಿದ್ಮೇಲೆ ನನಗೆ ಗೊತ್ತಿಲ್ಲಿರೋ ಹಾಗೆ ನಿಮ್ಮ ಬಗ್ಗೆ ನಂಬಿಕೆ ವಿಶ್ವಾಸ ಬಂದು ನಿಮ್ಮನ್ನ ಆಧರಿಸಿ ಸತ್ಕರಿಸೋ ಹಾಗೆ ಮಾಡ್ತು. ಅದು ನನ್ನ ಭಾಗ್ಯ. ಇಲ್ಲಿರೋ ದಿನಾನು ನೀವೆಲ್ಲ ಸಂತೋಷವಾಗಿದ್ದು ನನ್ನ ಪಡಿ ಸಂತೋಷವಾಗಿರೋದಕ್ಕೆ ಬಿಡಿ. ಸುಮ್ಮನೆ ಯಾಕೆ ನನ್ನ ಮನಸ್ಸಲ್ಲಿದ್ದ ಬೆಂಕಿನ ಹೊರಗೆ ಹಾಕಿ ನನ್ನ ಮನಸ್ಸಿಗೂ ನೋವು ಮಾಡ್ಕೊಳ್ಳೋದಲ್ದೆ ಇನ್ನೂ ಅರಳಿ ನಗಬೇಕಾದ ಹೂನಂತ ಮನ್ಸಿರೋ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡೋಕ್ಕೆ ನನಗಿಷ್ಟ ಇಲ್ಲ. ದಯವಿಟ್ಟು ಹೇಳಿ ನಾಗೇಶ್ ಅವರೇ, ನಿಮ್ಮ ಮನಸ್ಸಲ್ಲಿರೋ ನೋವನ್ನ ಮನಬಿಚ್ಚಿ ಹೇಳಿ ನಾಗೇಶ್. ದಯವಿಟ್ಟು ಹೇಳಿ ನಾಗೇಶ್. ನಾಗೇಶ್ ಅವರೇ ಪ್ಲೀಸ್ ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ. ನೋಡಿ ಸರ್, ನೀವು ಆತ್ಮೀಯರು, ಕನ್ನಡದವರು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಿ. ಅದು ನಮ್ಗೆ ಗೊತ್ತು ಸರ್. ಅಪರಿಚಿತರಾದ ನಮಗೆ ನೇಪಾಳದ ಆಶಯ ಕೊಟ್ಟು ನೀವು ದೊಡ್ಡ ಗುಣ ತೋರಿಸ್ಕೊಂಡಿದ್ದೀರಾ. ದಯವಿಟ್ಟು ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ ಸರ್. ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ಸರ್. ಹೇಳಿ ನಾಗೇಶ್. ನಾಗೇಶ್ ಅವರೇ ಪ್ಲೀಸ್ ನೀವು ಹೇಳಲೇಬೇಕು. ಹೇಳ್ತೀನಿ. ನೀವೆಲ್ಲ ಇಷ್ಟು ಕೇಳಿದ್ಮೇಲೆ ಹೇಳ್ತೀನಿ. ಇಷ್ಟು ವರ್ಷ ನನ್ನ ಎದೆಲೆ ಮನೆ ಮಾಡ್ಕೊಂಡಿದ್ದ ಬೆಂಕಿನ ಅಗ್ನಿಪರ್ವತ ಜ್ವಾಲೆ ನುಗ್ಳೋ ಹಾಗೆ ನಿಮ್ಗೊಂದು ನಾನು ಹೇಳ್ತೀನಿ. ಹೇಳಿ
ನನ್ನ ಮನಸ್ಸನ್ನ ಹಗುರ ಮಾಡ್ಕೋತೀನಿ. ನಮ್ದೊಂದು ಪುಟ್ಟ ಸಂಸಾರ. ನನ್ನ ತಂದೆ, ನನ್ನ ತಾಯಿ, ನನ್ನ ಪುಟ್ಟ ತಂಗಿ. ನನ್ನ ತಂದೆ ಒಂದು ಬಟ್ಟೆ ಗಿರಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಒಂದಿನ ಅವ್ರು ಕೆಲಸ ಮಾಡ್ತಿದ್ದ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದು ನನ್ನ ತಂದೆ ಸುಟ್ಟು ಬೂದಿ ಆದ್ರು. ಅದೇ ಚಿಂತೆಯಲ್ಲಿ ನನ್ನ ತಾಯಿ ಹಾಸಿಗೆ ಹಿಡಿದ್ರು. ಆದ್ರೆ ಇದ್ಯಾವುದು ನನ್ನ ತಂಗಿ ಗೊತ್ತಾಗ್ದಾಗೆ ನಾನು ನೋಡ್ಕೊಂಡೆ. ಯಾಕಂದ್ರೆ ಅವಳೊಂದು ಪುಟ್ಟ ಮಗು. ನಮ್ಮ ತಾಯಿ ಬರುವಂತಕ್ಕೆ ನಾನು ಮದುವೆ ಆದೆ. ಪಾಪ ಅವಳು ನೂರಾರು ಆಸೆ ಕನಸು ಕಟ್ಕೊಂಡು ಈ ಮನೆಗೆ ಬಂದ್ಲು. ಅವಳು ದುರಾದೃಷ್ಟಕ್ಕೆ ಅವಳು ಮದುವೆ ಆದ ಕೆಲವೇ ತಿಂಗಳಿಗೆ ನಮ್ಮ ತಾಯಿ ತೀರ್ಕೊಂಡ್ರು. ಆದ್ರೆ ಇದ್ಯಾವುದು ನನ್ನ ತಂಗಿ ಗೊತ್ತಾಗ್ದಾಗ ನಾನು ನೋಡ್ಕೊಂಡೆ. ನನ್ನ ತಂಗಿ ನಾನು ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೆ. ಅವಳು ಅಷ್ಟೇ ನನ್ನನ್ನು ತುಂಬಾ ತುಂಬಾ ಪ್ರೀತಿ ಮಾಡ್ತಾ ಇದ್ಲು. ನನ್ನ ಬಡತನ ನಡುವೆನೋ ಅವಳಿಗೆ ಯಾವುದಕ್ಕೂ ತೊಂದರೆ ಆಗದಿದ್ದ ಹಾಗೆ ನಾನು ನೋಡ್ಕೋತಾ ಇದ್ದೆ. ಸ್ಕೂಲಿಗೆ ಕಳಿಸೋದಿರಲಿ, ನಿದ್ದೆ ಮಾಡಿಸೋದಿರಲಿ, ಊಟ ಮಾಡಿಸೋದಿರಲಿ, ಎಲ್ಲದಕ್ಕೂ ಅವಳಿಗೆ ನಾನೇ ಬೇಕಾಗಿತ್ತು. ಅವಳು ನನ್ನನ್ನು ಅಷ್ಟು ಹಚ್ಕೊಂಡಿದ್ಲು. ನನ್ನ ಪಾಲಿಗೆ ಅವಳೇ ಸರ್ವಸ್ವ ಆಗಿದ್ಲು. ಹೀಗೆ ನನ್ನ ಜೀವನ ನಡೀತಾ ಇತ್ತು. ಒಂದಿನ ಏನಾಯ್ತು ಅಂದ್ರೆ, ಸುಧಾ ಸುಧಾ ಬಂದಿರಿ. ಅರೆ ಏನ್ರಿ ಇದು? ದಿನ 10 ಗಂಟೆಗೆ 11 ಗಂಟೆಗೆ ಬರ್ತಿದ್ದವರು ಇವತ್ತು ಬೇಗ ಬಂದಿದ್ದೀರಾ? ಡ್ಯೂಟಿ ಬೇಗ ಮುಗಿತಾ? ಹಾಗೇನಿಲ್ಲ, ಯಾಕೋ ಬೇಜಾರಾಯ್ತು, ಬೇಗ ಬಂದ್ಬಿಟ್ಟೆ. ಹೌದು, ಜ್ಯೋತಿಯಲ್ಲಿ? ಪಕ್ಕದ ಮನೆ ಲಕ್ಷ್ಮಿ ಜೊತೆಲಿ ಓದ್ಕೋತಿದ್ದಾಳೆ. ಅರೆ ಏನ್ರಿ ಇದು? ದಿನ ಹೂ ತಗೊಂಡ್ಬರ್ತಿದ್ದವರು ಇವತ್ತು ಹಣ್ಣು ತಗೊಂಡ್ಬಂದಿದ್ದೀರಾ? ಯಾವ್ದಾದ್ರು ದುಡ್ಡು ಬಂತಾ? ಇಲ್ಲ, ಸುಮ್ಮನೆ ತಂದೆ. ಹೌದಾ? ಸುಧಾ, ನಾನೊಂದು ವಿಷಯ ಹೇಳಬೇಕು. ಮಾತಾಡೋದಿದ್ದೇ ಇರುತ್ತೆ. ದಣಿದು ಬಂದಿದ್ದೀರಾ? ಒಂದ್ ಲೋಟ ಕಾಫಿ ತರ್ತೀನಿ. ಹಾ, ನಿಮ್ ಫ್ರೆಂಡು ಸೂರಿ ಬಂದಿದ್ರು. ಏನ್ ಹೇಳ್ದ? ಏನಿಲ್ಲ, ನಿಮ್ಮನ್ ಕೇಳಿದ್ರು. ಆಫೀಸ್ಗೆ ಹೋಗಿದ್ದಾರೆ ಅಂತ ಹೇಳ್ದೆ. ಸಂಜೆ ಬರ್ತೀನಿ, ಮನೇಲೇ ಇರೋ ಕೇಳಿ ಅಂತ ಹೇಳಿದ್ರು. ಕಾಫಿ ತಗೊಂಡ್ಬರ್ತೀನಿ. ಕಾಫಿ ತಗೊಳ್ಳಿ. ರೀ, ಅದೇನೋ ಮಾತಾಡ್ಬೇಕು ಅಂತ ಹೇಳಿದ್ರಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಅದೇನು ಅಂತ ಹೇಳಿ. ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸುಧಾ. ಹೇಳಿದ್ರೆ ಮುಂದಿನ ಪರಿಣಾಮ ಏನಾಗುತ್ತೆ ಅಂತಾನೂ ಗೊತ್ತಿಲ್ಲ. ಆದ್ರೆ ಈ ವಿಷಯ ನಿನ್ನ ಹತ್ರ ಮಾತಾಡ್ಲೇಬೇಕು. ಅಕಸ್ಮಾತ್ ಮಾತಾಡದೇ ಇದ್ರೆ ನನ್ನ ಮನಸ್ಸಲ್ಲೇ ಉಳಿದು ಚಿತ್ತವಧೆ ಮಾಡುತ್ತೆ ಅಂತ ಭಯ. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ ಇವತ್ತು? ನೀವು ಮಾತಾಡೋ ರೀತಿ ನೋಡಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ. ಏನ್ರಿ, ನೀವು ಕೆಲಸ ಮಾಡೋ ಜಾಗದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಾ? ನೋಡಿ, ನಿಮ್ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ. ನೀವು ಯಾವತ್ತೂ ತಪ್ಪು ಮಾಡೋರಲ್ಲ. ಯಾವುದೋ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಕೊರಗ್ತಿದ್ದೀರಾ. ಅದೇನು ಅಂತ ಹೇಳಿ, ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ. ಸುಧಾ, ನಾನೊಂದು ವಿಷಯ ಹೇಳ್ತೀನಿ, ನೀನ್ ತಪ್ಪು ತಿಳ್ಕೋಬಾರ್ದು. ತಪ್ಪು ತಿಳ್ಕೊಳ್ಳೋದ? ಅದು ನಿಮ್ ಮೇಲೆ. ಏನ್ರಿ, ನೀವಿಷ್ಟೇನಾ ನನ್ನ ಅರ್ಥ ಮಾಡ್ಕೊಂಡಿರೋದು? ಹಾಗಲ್ಲ ಸುಧಾ, ನೀನ್ ನನ್ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಹೇಳ್ತಿರೋದು. ನಾಳೆ ನೀನು ನೊಂದ್ಕೋಬಾರ್ದು ನೋಡು. ಅದು ನಾನು. ಹೇಳ್ರಿ ಸುಧಾ, ನಾನು ನಮ್ಮ ಒಳ್ಳೇದಕ್ಕೆ ಈ ನಿರ್ಧಾರಕ್ಕೆ ಬಂದು ಮುಂದುವರೆದಿತ್ತು. ಅದು ಸುಧಾ, ನಾನು ತಪ್ಪು ತಿಳ್ಕೊಳ್ಳೋ ಅಂತ ಮಾತು ಕೊಡ್ತೀಯಾ? ಅಯ್ಯೋ ರಾಮಚಂದ್ರ, ಏನ್ರಿ ನೀವು ಹೇಳ್ತಿರೋದು? ನನ್ಗಿರೋ ಒಂದೇ ಒಂದು ಆಸೆ ಅಂದ್ರೆ ಜೀವನ ಪೂರ್ತಿ ನಿಮ್ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ಬೇಕು ಅಂತ. ನಾನ್ ನಿಮ್ಮನ್ನ ತಪ್ಪು ತಿಳ್ಕೊತೀನಾ? ಖಂಡಿತ ಇಲ್ಲ. ನೋಡಿ, ನನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಮುಂದೆ ನಮ್ಗೆ ಹುಟ್ಟುತ್ತಲ್ಲ ಆ ಮಗು ಮೇಲೆ ಕೂಡ ಪ್ರಮಾಣ ಮಾಡಿ ಹೇಳ್ತೀನಿ. ಪ್ಲೀಸ್, ಅದೇನು ಅಂತ ನನ್ಗೆ ಹೇಳ್ಬಾರ್ದಾ? ಪ್ಲೀಸ್ ಹೇಳ್ರಿ. ಸುಧಾ,
ನಾನು ನನ್ನ ತಂಗಿ ಜ್ಯೋತಿನ ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳು ನನ್ನ ತಂಗಿ ಅಲ್ಲ, ನನ್ನ ಮಗಳ ತರ ನೋಡ್ಕೋತಾ ಇದ್ದೀನಿ. ನೀನು ಹಾಗೆ ಅವಳಿಗೆ ತಾಯಿ ಮಮತೆಯನ್ನು ತೋರಿಸು. ಯಾಕೆಂದ್ರೆ ಅವಳ ನಂತರ ತಾಯಿ ಮಮತೆ ರುಚಿನ ಉಂಡವಳಲ್ಲ. ಅವಳು ಯಾವುದಕ್ಕೂ ಕೊರತೆ ಆಗಬಾರ್ದು. ಅವಳು ಮನಸ್ಸಿಗೆ ಸ್ವಲ್ಪ ನೋವಾದ್ರೂ ತಡ್ಕೊಳ್ಳೋ ಶಕ್ತಿ ನನ್ನ ಕೈಲಿ ಇಲ್ಲ ಸುಧಾ, ನನ್ನ ಕೈಲಿ ಇಲ್ಲ. ಅವಳು ಕೊನೆವರೆಗೂ ಯಾವ ನೋವು ಇಲ್ಲದೆ ನಗ್ನಗ್ತಾ ಬಾಳ್ಬೇಕನ್ನೋದು ನನ್ನ ಆಸೆ ಸುಧಾ. ಸುಧಾ, ನೀನು ಅವಳನ್ನು ಚೆನ್ನಾಗಿ ನೋಡ್ಕೊತಾ ಇದೀಯ, ಅದು ನನಗೆ ಗೊತ್ತು. ಆದರೂ ನನ್ನ ಮನಸ್ಸಲ್ಲಿ ನನ್ನ ತಂಗಿ ಬಗ್ಗೆ ಕಟ್ಕೊಂಡಿದ್ದ ಆಶಾ ಗೋಪುರನ ನಿನ್ನ ಹತ್ರ ಹೇಳಿದೆ. ಅದಕ್ಕೆ ಕಾರಣನೂ ಇದೆ. ಈಗಿನ ನನ್ನ ಪರಿಸ್ಥಿತಿಯಲ್ಲಿ ನನಗೆ ಬರ್ತಾ ಇರೋ ಸಂಬಳದಲ್ಲಿ ನಾವು 3 ಜನ ಜೀವನ ಮಾಡೋದೇ ಕಷ್ಟ ಆಗಿದೆ. ಯಾಕೆಂದ್ರೆ ಅಮ್ಮ ಆಸ್ಪತ್ರೆಯಲ್ಲಿದ್ದಾಗ ಮಾಡಿ ಸಾಲಣೆ ಇನ್ನೂ ತೀರಿಲ್ಲ. ಜೊತೆಗೆ ದಿನೇ ದಿನೇ ಏರ್ತಾ ಇರೋ ದಿನಸಿ ರೇಟು, ತರಕಾರಿ ರೇಟು, ಎಲೆಕ್ಟ್ರಿಕ್ ಬಿಲ್ಲು, ಜೊತೆಗೆ ಜ್ಯೋತಿ ಸ್ಕೂಲ್ ಫೀಸು, ಇವೆಲ್ಲದ್ರ ಮಧ್ಯೆ ಎಲ್ಲ ನಾನು ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀನೋ ಇಲ್ವೋ ಅನ್ನೋ ಭಯ ನನ್ನನ್ನು ಕಾಡ್ತಾ ಇದೆ ಸುಧಾ. ಈಗ ಹೇಗೋ ಕಷ್ಟಪಟ್ಟು ನಾವು 3 ಜನ ಮ್ಯಾನೇಜ್ ಮಾಡ್ಬೋದು. ಇನ್ನೊಬ್ರು ಹೆಚ್ಚಿಗೆ ಬಂದರೂ ತಡ್ಕೊಳ್ಳೋ ಶಕ್ತಿ ನನ್ನ ಕೈಲಿಲ್ಲ ಸುಧಾ, ನನ್ನ ಕೈಲಿಲ್ಲ. ಯಾಕೆಂದ್ರೆ ಆ ಮಟ್ಟಕ್ಕೆ ನಾವಿನ್ನೂ ತಲುಪಿಲ್ಲ. ಅದಕ್ಕೆ ಹೇಳಿತ್ತು ನನ್ನ ತಂಗಿ ಜ್ಯೋತಿನ ನಮ್ಮ ಮಗು ತರನೇ ನೋಡ್ಕೊಳ್ಳೋಣ ಅಂತ. ನಾನು ತುಂಬಾ ತುಂಬಾ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದೆ. ನಮಗೆ ಮಕ್ಕಳಾಗದೆ ಹೋದ್ರೂ ಪರವಾಗಿಲ್ಲ, ನನ್ನ ತಂಗಿ ಜ್ಯೋತಿನ ನಮ್ಮ ಮಗು ತರ ನೋಡ್ಕೊಳ್ಳೋಣ ಅಂತ ನಾನು ಮಕ್ಕಳಾಗೋ ತರ ಆಪರೇಷನ್ ಮಾಡಿಸ್ಕೊಂಡೆ. ಯಾಕೆ ಹೀಗ್ ಮಾಡಿದ್ರಿ? ನಾನೇನ್ ಅನ್ಯಾಯ ಮಾಡಿದೆ ಅಂತ ನಿಮ್ಗೆ? ಒಂದಿನಾದ್ರೂ ನಿಮ್ ತಂಗಿನ ನಾದ್ನಿ ಅಂತ ತಿಳ್ಕೊಂಡಿದ್ದೀನ? ಪಾಪ ತಾಯಿ ಇಲ್ಲದ ಆ ಮಗುಗೆ ತಾಯಿ ಪ್ರೀತಿ ಮಮತೆ ಎಲ್ಲ ಕೊಟ್ನಲ್ರಿ. ಅದ್ ಹೇಗ್ರಿ ಆ ಯೋಚನೆ ಮಾಡಿದ್ರಿ? ನಮಗ್ ಮಗು ಆದ್ರೆ ನಿಮ್ ತಂಗಿ ಮೇಲಿನ ಪ್ರೀತಿ ಕಮ್ಮಿ ಆಗುತ್ತೆ ಅಂತ? ಸುಧಾ, ಅದು ನೀವೇನು ಮಾತಾಡ್ಬೇಡಿ. ಹೆಣ್ಣು ಅಂದ್ರೆ ನೀವೇನು ಅಂತ ತಿಳ್ಕೊಂಡಿದ್ದೀರಾ? ಅವಳಿಗೆ ಪ್ರೀತಿ ಕರುಣೆ ಇಲ್ಲ ಅಂತನ? ಒಂದು ಹೆಣ್ಣು ಪರಿಪೂರ್ಣ ಹೆಣ್ಣಾಗೋದು ಯಾವಾಗ ಗೊತ್ತೇನ್ರಿ? ಅವಳು ಒಂದು ಮಗುವಿನ ತಾಯಿ ಆದಾಗ. ಆ ಭಾಗ್ಯನೇ ನನ್ಗಿಲ್ದಾಗ ಮಾಡಿದ್ರಲ್ರಿ. ಎಷ್ಟೋ ಜನ ಮಕ್ಳಿಲ್ಲ ಅಂತ ಕೊರಗ್ತಾ ಕಂಡು ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡು ಇದ್ ಬದ್ ಮರ ಎಲ್ಲ ಸುತ್ತ ಮಕ್ಕಳ ಭಾಗ್ಯಕ್ಕೋಸ್ಕರ ಹಗ್ಲು ರಾತ್ರಿ ತಪಸ್ ಮಾಡ್ತಿರ್ತಾರೆ. ಆದ್ರೆ ನೀವು ನನಗ್ ಮೋಸ ಮಾಡ್ಬಿಟ್ರಿ. ನನ್ಗೊಂದ್ ಮಗು ಆದ್ರೆ ಆ ಮಗುನ ಆಟ ಪಾಠಗಳಲ್ಲಿ ನನ್ನ ಕಷ್ಟಗಳನ್ನೆಲ್ಲ ಮರಿಬೋದು. ಹಾಗೆ ಹೀಗೆ ಅಂತ ಎಷ್ಟೊಂದು ಕನಸು ಕಟ್ಟಿದ್ದೆ. ಹೀಗ್ ನೀವು ದುಡುಕಿ ನನ್ನ ಕನಸುಗಳನ್ನೆಲ್ಲ ಕೊಚ್ಚೆ ನೀರಲ್ಲಿ ಕೊಚ್ಕೊಂಡು ಹೋಗೋಗ್ ಮಾಡಿದ್ರಿ ಅಲ್ಲರಿ. ನೀವೀಗ ಅಡ್ಡದಾರಿ ಹಿಡಿಯೋಕ್ ಮುಂಚೆ ಒಂದೇ ಒಂದು ಮಾತು ನನ್ನನ್ನು ಕೇಳಿದ್ರೆ ಬೇಕಾದ್ರೆ ಇನ್ನೂ 5 ವರ್ಷ ಮಕ್ಕಳಾಗದಿದ್ದಾಗೆ ಎಚ್ಚರಿಕೆ ವಹಿಸ್ಬೋದಿತ್ತು. ನಿಮ್ ಕೈಯಾರೆ ನಿಮ್ ಗಂಡಸ್ತನಕ್ಕೆ ಅನ್ಯಾಯ ಮಾಡ್ಕೊಂಡಿದ್ದು ಅಲ್ದೆ ನನ್ನ ಹೆಣ್ಣುತನನ ಪರಿಪೂರ್ಣ ಆಗಕ್ಕೂ ಬಿಡ್ದೆ ಕೊಡ್ಲಿ ಪೆಟ್ಟು ಕೊಟ್ಬಿಟ್ರಿ. ಯಾಕ್ರಿ? ಯಾಕೆ ಹೀಗ್ ಮಾಡಿದ್ರಿ? ಒಂದು ಮಾತು ಹೇಳ್ಬೋದಿತ್ತಲ್ಲ. ಹೇಳ್ರಿ, ಯಾಕೆ ಸುಮ್ಮನೆ ಇದ್ದೀರಾ? ಹೇಳ್ರಿ, ನನಗೆ ಕ್ಷಮಿಸ್ಬಿಡು. ಅಳ್ಬೇಡ ಸುಧಾ, ಸಮಾಧಾನ ಮಾಡ್ಕೊ. ನಾಗೇಶ ಇದೆಯೇನಾ? ಬಾ. ಸಾರಿ, ಬೆಳಿಗ್ಗೆ ಬಂದಿದ್ಯಂತೆ? ಹೌದಪ್ಪ, ಒಂದು 5 ನಿಮಿಷ ಮುಂಚೆ ಬಂದಿದ್ರೆ ನೀನು ಸಿಗ್ತಿದ್ದೆ. ಏನು ಮಾಡೋದು, ಲೇಟ್ ಆಗೋಯ್ತು. ನಿಂಗೊಂದು ವಿಷಯ ಗೊತ್ತಾ? ಮೆಜೆಸ್ಟಿಕ್ನಲ್ಲಿ ನಾ ಬಸ್ ಹತ್ತದ್ನ ಮತ್ತಿಕೆರೆನಲ್ಲಿ ಇಳಿಬೇಕಾಗಿತ್ತು. ಆ ಡ್ರೈವರ್ ಏನೋ ಮತ್ತಿಕೆರೆನಲ್ಲೇ ಬ್ರೇಕ್ ಹಾಕ್ದ. ಆದರೆ ಬಸ್ ನಿಂತಿದ್ದು ಯಲಹಂಕದಲ್ಲಿ. ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ನೀನು ಮಿಸ್ ಆದೆ. ಯಾಕೋ ನಗು ಬರ್ಲಿಲ್ವೇನೋ? ಯಾಕೋ ಈ ಮನೆ ಇವತ್ತು ಬಿಕು ಅಂತಿದ್ಯಲ್ಲ, ಎನಿ ಪ್ರಾಬ್ಲಮ್? ನಾಗೇಶ, ಯಾಕೋ ಏನಾಯ್ತು?
ಸರಿ ಬಾ, ಹೊರಗಡೆ ಹೋಗಿ ಮಾತಾಡೋಣ. ಬಾರೋ ಬಾ. ನನ್ನ ಸ್ನೇಹಿತ ಹತ್ರ ಎಲ್ಲ ವಿಷಯನೂ ಹೇಳಿದೆ. ಅವ್ನು ನೀನು ದುಡುಕ್ಬಿಟ್ಟೆ ಅಂತ ನನಗೆ ಸಮಾಧಾನ ಹೇಳ್ದ, ಬುದ್ಧಿ ಹೇಳ್ದ. ಅವನ ಹತ್ರ ನಾನು ಎಲ್ಲ ವಿಷಯನೂ ಹೇಳ್ಕೊತಾ ಇದ್ದೆ. ಯಾಕಂದ್ರೆ ನನಗೆ ಅವನ ಮೇಲೆ ಅಷ್ಟೊಂದು ನಂಬಿಕೆ. ಹೆಣ್ಣನ್ನ ತ್ಯಾಗಮಯಿ, ಕರುಣಾಮಯಿ, ಮಾತ್ರ ಹೃದಯಿ, ಕ್ಷಮಯಾಧರಿತ್ರಿ ಏನೇನೋ ಹೇಳ್ತಾರೆ. ಆದ್ರೆ ಅದೇ ಹೆಣ್ಣಿಗೆ ತನ್ನ ವಯಸ್ಸಿಗೆ ಅನುಗುಣವಾಗಿ ಬರೋ ಕಾಮನ ತಡ್ಕೊಳ್ಳೋ ಶಕ್ತಿ ಇದ್ದಿದ್ದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಅಯ್ಯೋ ಸುಧಾ, ಇಷ್ಟೆಲ್ಲ ಆದ್ಮೇಲೆ ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ಬಂದು ಈ ದೇಶದಲ್ಲಿ ಸೆಟ್ಲ್ ಆದೆ. ನಾನು ಯಾರ ಜೊತೆನೂ ಬೆರಿತಾ ಇರಲಿಲ್ಲ, ಒಂಟಿಯಾಗಿರ್ತಿದ್ದೆ. ಯಾಕೆಂದ್ರೆ ನನ್ನ ತಂಗಿ ಈಗ ಪ್ರಾಯಕ್ಕೆ ಬಂದಿದ್ದಾಳೆ. ಅವಳೆಲ್ಲಿ ಪ್ರೀತಿ ಪ್ರೇಮ ಅನ್ನೋ ಮೋಸಕ್ಕೆ ಮರಳಾಗಿ ಮೋಸ ಹೋಗ್ತಾಳೆ ಅನ್ನೋ ಭಯ. ನನಗೆ ನನ್ನ ತಂಗಿನ ಮುಖ್ಯ. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಬನ್ನಿ. ಈ ದೇವರ ಹತ್ರ ನಾವ್ ಏನ್ ಬೇಡ್ಕೊಂಡ್ರು ಅದು ಖಂಡಿತ ನೆರವೇರುತ್ತೆ ಅನ್ನೋದು ನಮ್ಮ ನಂಬಿಕೆ. ನನಗೂ ಅಷ್ಟೇ. ನನ್ನ ಫ್ರೆಂಡ್ಸ್ ಮೇಲೆ ನನಗೆ ತುಂಬಾ ನಂಬಿಕೆ. ಯಾಕೆ ಅಂದ್ರೆ ಅಂತ ಫ್ರೆಂಡ್ಸ್ ಸಿಕ್ಕಿರೋದೇ ನನ್ನ ಭಾಗ್ಯ. ನಾನ್ ಕೇಳಿದ್ದದಲ್ಲ, ನೀವು ದೇವರ ಹತ್ರ ಏನ್ ಬೇಡ್ಕೊಂಡ್ರಿ ಅಂತ. ನನ್ನ ಫ್ರೆಂಡ್ಸ್ ಮಾಡಕ್ ಹೊರಟಿರೋ ಕೆಲಸ ಸಕ್ಸಸ್ ಆಗ್ಲಿ ಅಂತ. ಅಂದ್ರೆ ನಿಮ್ ಸ್ನೇಹಿತರು ಯಾವ ಕೆಲ್ಸದ ಮೇಲೆ ಹೊರಟಿದ್ದಾರೆ? ನಮ್ಮಿಬ್ರು ಮದುವೆ ವಿಷಯನ ಮಾತಾಡೋದಕ್ಕೆ ಹೋಗಿದ್ದಾರೆ. ಮದ್ವೆ ವಿಷಯನ ಯಾರ ಹತ್ರ ಮಾತಾಡಕ್ ಹೋಗಿದ್ದಾರೆ? ಇನ್ಯಾರ ಹತ್ರ? ನಿಮ್ಮ ಅಣ್ಣನ ಹತ್ರ. ತಗೊಳ್ಳಿ ಸರ್, ತಗೊಳ್ಳಿ. ಹೌದು, ಇವತ್ತು ನನಗೆ ಯಾಕೆ ಇಷ್ಟೊಂದು ಪಾರ್ಟಿ ಕೊಡ್ತಾ ಇದ್ದೀರಾ? ನೀವೇನ್ ಸರ್ ಈಗ ಹೇಳ್ತಾ ಇದ್ದೀರಾ? ನಾವು ಬಂದಾಗಿಂದ ನೀವು ನಮಗೆ ಎಷ್ಟು ಕೂಡ್ಸಿದ್ದೀರಾ, ಎಷ್ಟು ತಿನ್ಸಿದ್ದೀರಾ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅಟ್ಲೀಸ್ಟ್ ನಮಗೂ ಒಂದು ಮನಸಾಕ್ಷಿ ಅನ್ನೋದಿದೆ ಸರ್. ನಾವು ನಿಮ್ಗೊಂದ್ಸತಿ ನಾನು ಕುಡಿಸ್ಬಾರ್ದಾ? ಈಗ ನಾನು ಕುಡಿಸಿದ್ದು ನಿಮ್ಮ ಫ್ರೆಂಡ್ ಗೊತ್ತಾದ್ರೆ ಅವ್ನು ನಿಮ್ಮ ಬೈ ಅಲ್ವಾ? ಅದಕ್ಕೆ ಅಲ್ವಾ ಸರ್ ಅವ್ನು ನಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದು. ಸರ್ ಅವ್ನಿಗೆ ಲೈಫ್ನ ಹೆಂಗೆ ಎಂಜಾಯ್ ಮಾಡ್ಬೇಕಂತಾನೆ ಗೊತ್ತಿಲ್ಲ ಸರ್. ಅದಕ್ಕೆ ಅವ್ನು ನಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ವಿ. ತಗೊಳ್ಳಿ ಸರ್. ರವಿ, ಈ ಜೀವನ ಅನ್ನೋದು ಎಷ್ಟು ವಿಚಿತ್ರ ನೋಡಿದ್ರ. ನೀವು ಹುಡ್ತಾನೆ ಸುಖ ಕಂಡ್ರಿ, ನಡುನಲ್ಲಿ ದುಃಖ ಕಂಡ್ರಿ, ಮತ್ತೆ ಸುಖದ ಹಾದಿಯಲ್ಲಿ ನಡೆಯೋಕೆ ಪ್ರಯತ್ನ ಪಡ್ತಿದ್ದೀರಾ. ಆದ್ರೆ ನನ್ನ ಬದುಕೇ ಬೇರೆ. ಈಗ ನಿಮಗೆ ನಿಮ್ಮ ತಾಯಿಯಿಂದ ತಾಯಿ ಪ್ರೀತಿನೂ ಸಿಕ್ತು, ಸ್ನೇಹಿತರಿಂದ ಸ್ನೇಹಿತರ ಪ್ರೀತಿನೂ ಸಿಕ್ತು. ಆದ್ರೆ ನನಗೆ ಈ ಎಲ್ಲಾ ಪ್ರೀತಿನೂ ನಮ್ಮ ಅಣ್ಣ ಒಬ್ಬನಿಂದ ಸಿಕ್ತು. ಉದಾಹರಣೆಗೆ ಈ ಮಮತೆ ಅನ್ನೋ ಮರ ಎಷ್ಟು ಎತ್ತರದಲ್ಲಿದೆ ನೋಡಿದ್ರ, ಅಷ್ಟೇ ಆಳದಲ್ಲಿ ಒಂದು ಪ್ರೀತಿ ಅನ್ನೋ ಬೇರಿರುತ್ತೆ ಅಂತ ನನಗೆ ನಿಮ್ಮಿಂದಾನೇ ಗೊತ್ತಾಗಿತ್ತು. ಈ ಕೋಪ, ದ್ವೇಷ, ಅಸೂಯೆ ಅನ್ನೋ ಗರಗಸದಿಂದ ಈ ಮಮತೆ ಅನ್ನೋ ಮರನ ಕತ್ತರಿಸಿದ್ರೆ ಆ ಪ್ರೀತಿ ಅನ್ನೋ ಬೇರು ಅದರಿಂದ ದೂರ ಆಗುತ್ತೆ. ಆದ್ರೆ ನನಗೆ ಹಾಗಾಗೋಕ್ ಇಷ್ಟ ಇಲ್ಲ. ನನಗೆ ನೀವು ಬೇಕು, ನಮ್ಮ ಅಣ್ಣನೂ ಬೇಕು. ನೀನೇನು ಯೋಚಿಸ್ಬೇಡ ಜ್ಯೋತಿ, ಎಲ್ಲ ನಾವು ಅನ್ಕೊಂಡಂಗೆ ಆಗುತ್ತೆ. ನಿಮ್ಮ ತಂಗಿನ ನಿಮ್ಗೆ ತುಂಬಾ ಇಷ್ಟ ಅಲ್ವಾ ಸರ್? ಎಸ್, ನನ್ನ ತಂಗಿ ಜ್ಯೋತಿ ಅವಳ ನನ್ನ ಜೀವ, ಅವಳ ನನ್ನ ಬದುಕು. ಅವಳಿಗೋಸ್ಕರ ನಾನು ಯಾರಿಗೆ ಏನು ಬೇಕಾದ್ರೂ ಮಾಡ್ತೀನಿ. ಹಾ ಹೌದು, ಕುಡಿಯೋವಾಗ ನನ್ನ ತಂಗಿ ವಿಷಯ ಯಾಕೆ ಬಂತು? ಸರ್ ಎಷ್ಟೇ ಆದ್ರೂ ನಾವು ನಿಮ್ಮ ವೆಲ್ ವಿಷರ್ ಅಲ್ವಾ ಸರ್? ಯಾರಿಲ್ಲ ಅಂದಿದ್ದು ಕತ್ತರಿಸಿ ಕೈಮ ಮಾಡಿ ಹಾಕ್ತೀನಿ.
ಹಾಗೇನಿಲ್ಲ ಸರ್, ಮಾತಿಗೆ ಹಂಗಂದ್ವಿ ಅಷ್ಟೇ. ನಿಮ್ಮ ತಂಗಿ ಬಗ್ಗೆ ನೀವು ತುಂಬಾ ಕಲ್ಸಿಟ್ಕೊಂಡಿದ್ದೀರಲ್ವ ಸರ್? ಎಸ್ ಮಿಸ್ಟರ್ ಶವ ಅಲ್ಲಲ್ಲ ಕೇಶವ, ನಾನು ನನ್ನ ತಂಗಿಗೆ ಒಂದು ಒಳ್ಳೆ ಗಂಡನ ನೋಡಿ ಮದುವೆ ಮಾಡಬೇಕು. ಆ ಅಂದದ ಜೋಡಿಗೆ ಚಂದದ ಮಗು ಆಗಬೇಕು. ಆ ಮಗುನ ನಾನು ಎತ್ತಿ ಆಡಿಸ್ಬೇಕು, ಮುದ್ದಾಡಬೇಕು. ಆ ಮಗು ತಾನು ಪುಟ್ಟ ಕಾಲಿಂದ ಈ ಮಾಮನ ಎದೆ ಒದಿಬೇಕು. ನಾನು ಎತ್ಕೊಂಡಾಗ ನನಗೆ ಗೊತ್ತಿಲ್ಲ ಹಾಗೆ ನನ್ನ ಮೈ ಮೇಲೆ ಅದು ಉಚ್ಚ ಮಾಡಬೇಕು. ಆಗ ನಾನು ಜ್ಯೋತಿ ಜ್ಯೋತಿ ದೇಕ್ ತೆರ ಚೋಕರ ಕ್ಯಾ ಕರ್ದೆ ದೇಕ್ ಅಂತ ನನ್ನ ತಂಗಿನ ಕರಿಬೇಕು. ಆಗವಳು ಏ ತುಂಟ ಮಾಮನ್ ಡ್ರೆಸ್ ಎಲ್ಲ ಹಾಳು ಮಾಡಿದೀನೋ ಅಂತ ಜೋರ್ ಮಾಡೋ ತರ ಆ ಮಗುನ್ ಗೆತ್ತಿ ಮುದ್ದಾಡ್ಬೇಕು. ಇದನ್ನೆಲ್ಲ ನಾನು ನನ್ನ ಕಣ್ಣಾರ ನೋಡ್ಬೇಕು. ಇದೇ ನನ್ನ ಆಸೆ. ನಿಮ್ಮಣ್ಣ ಈ ಮದುವೆಗೆ ಒಪ್ಕೊಳ್ಳೋದೇ ಇದ್ರೆ ನೀನ್ ನನ್ನ ಜೊತೆ ಬರ್ತೀಯಾ? ಅದೇನು ಹೇಳ್ತಾರಲ್ಲ, ನಡು ನೀರ್ನಲ್ಲಿ ನಿಂತ್ಕೊಂಡು ನಿನ್ಗೆ ಆ ದಡ ಬೇಕು ಈ ದಡ ಬೇಕು ಅಂದ್ರೆ ನಾನೇನ್ ಹೇಳಿ? ಆ ದಡ ಮಮತೆ, ಈ ದಡ ಪ್ರೀತಿ. ಯಾವ್ದನ್ನ ಆರಿಸ್ಕೋಬೇಕು ಯಾವ್ದನ್ನ ಬಿಡ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಏನೋ ಆ ದೇವ್ರನ್ನ ಬೇಡ್ಕೊಂಡಿದ್ದೀನಿ. ಮುಂದೆ ಏನಾಗುತ್ತೋ ನನಗೆ ಖಂಡಿತ ಗೊತ್ತಿಲ್ಲ. ಎಲ್ಲ ಅವನೇ ನಡ್ಸ್ಕೊಂಡು ಹೋಗ್ತಾನೆ ಬಿಡಿ. ಹಿಂದೆ ಆಗಿರೋದನ್ನ ಮರೆಯೋದು, ಈಗ ಆಗೋದನ್ನ ನೋಡೋದು, ಮುಂದಾಗೋದನ್ನ ಕಾಯೋದು, ಇಷ್ಟೇ ತಾನೇ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋ ರೀತಿ ನೀತಿ. ಏನ್ ಸರ್ ಎದ್ವಾ ತದ್ವಾ ಆಸೆ ಮಡಿಕೊಂಡ್ಬಿಟ್ಟಿದ್ದೀರಾ? ನಿಮ್ ತಂಗಿಗಾಗೋದು ಅರೇಂಜ್ ಮ್ಯಾರೇಜೋ ಲವ್ ಮ್ಯಾರೇಜೋ? ಯಾಕಪ್ಪ ಹೆಂಗೈತೆ ಮೈಗೆ? ಆ ಏನೋ ಎಲ್ಲ ಡೀಟೇಲ್ ವಿಚಾರಿಸ್ತಾ ಇದೆಯಾ? ನನಗೆ ಯಾಕೋ ನಿಮ್ಮಿಬ್ರ ಮೇಲೂ ಡೌಟ್ ಬರ್ತಾ ಇದೆ. ಹಂಗಂತ ನಾನು ಯಾವಾಗ ಹೇಳ್ದೆ ಸರ್? ನಮ್ ಕೇಶವನೇ ಹೇಳ್ತಾ ಇದ್ದ ನಿಮ್ ತಂಗಿಗಾಗೋದು ಲವ್ ಮ್ಯಾರೇಜೇ ಅಂತ. ನಾನೆಲ್ಲ ಹೇಳ್ದೆ? ನೀವು ತೋಳಿ ಸರ್. ನೋ 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 ನೋ, ನನ್ನ ತಂಗಿಗಾಗೋದು ಅರೇಂಜ್ ಮ್ಯಾರೇಜ್. ಲವ್ ಮ್ಯಾರೇಜ್ ಆಗೋಕ್ಕೆ ನಾನು ಬಿಡಲ್ಲ. ಅದು ಹೆಂಗೆ ಹೇಳ್ತೀರಾ? ನಿಮ್ಮ ತಂಗಿಗೆ ಆಗೋದು ಅರೇಂಜ್ ಮ್ಯಾರೇಜ್ ಅಂತ, ನಿಮ್ಮ ತಂಗಿಗೆ ಆಗೋದು ಲವ್ ಮ್ಯಾರೇಜ್. ನಮ್ಮ ಮದುವೆಗೆ ನಿಮ್ಮಣ್ಣ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ನಿನ್ ದಾರಿಗೆ ಅವ್ರು ಮುಳ್ಳಾಗಲ್ಲ. ನಮ್ಮಿಬ್ಬರ ಅನಿರೀಕ್ಷಿತ ಭೇಟಿಯಲ್ಲಿ ಪ್ರೀತಿ ಅನ್ನೋದು ಹುಡ್ತು. ಈ ಸಂಬಂಧ ಜನ್ಮ ಜನ್ಮದ್ದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಮ್ಮ ಅಣ್ಣನ ನಿರ್ಧಾರ ನಾವಿಲ್ಲೇ ಕೂಡೋ ಹಾಗೆ ಮಾಡುತ್ತೋ ಅಥವಾ ಓಡ್ ಹೋಗೋ ಹಾಗೆ ಮಾಡುತ್ತೋ ನಿಮ್ಮ ಸ್ನೇಹಿತರ ಉತ್ತರದ ಮೇಲೆ ನಿಂತಿದೆ. ಏಯ್ ಕತ್ತರಿಸಿ ಕೈಮಾ ಮಾಡಾಕ್ತೀನಿ. ಹಾ, ನೀವು ಬೇಜಾರು ಮಾಡ್ಕೋಬೇಡಿ ಸರ್. ಸುಮ್ಮನೆ ನಿಮ್ಮನ್ನ ಟೆಸ್ಟ್ ಮಾಡಕ್ಕಾಗ ಅಂದೆ ಅಷ್ಟೇ. ನಾನೇ ದೊಡ್ಡವನಲ್ಲ, ನಿಮ್ಮ ಮುಂದೆ ನಾನು ಬಚ್ಚ. ಇದು ನಾನು ತೊದಲು ನೋಡಿ ಸರ್. ತೊದಲ್ತಾನೆ ಇದೆಯಲ್ಲಯ್ಯ. ತೊದಲ್ತಾ ಇದೀನಿ. ಇದು ನಾನು ತೊದಲು ನುಡಿ ಅನ್ಕೊಳ್ಳೋದು ಪರವಾಗಿಲ್ಲ, ನನ್ನ ಮೊದಲು ನುಡಿ ಅನ್ಕೊಳ್ಳಿ ಸರ್. ಉದಾಹರಣೆಗೆ ನೀವು ಆಗಿದ್ದು ಅರೇಂಜ್ ಮ್ಯಾರೇಜು. ನಿಮ್ಮ ಲೈಫಲ್ಲಿ ನೋ ಸುಖ, ನೋ ಶಾಂತಿ, ನೋ ನೆಮ್ಮದಿ, ನಥಿಂಗ್. ಆದ್ರೂ ನನ್ನ ತಂಗಿಗೆ ನಾನು ಮಾಡೋದು ಅರೇಂಜ್ ಮ್ಯಾರೇಜೇ. ನಾನು ಆಗ್ಲೇ ನನ್ನ ತಂಗಿಗೆ ಒಂದು ಒಳ್ಳೆ ಗಂಡನ್ನ ನೇಪಾಳದಲ್ಲಿ ನೋಡಿದ್ದೀನಿ. ಗಂಡು ಕೊಹಿನೂರ್ ವಜ್ರ ಇದಾಗಿದ್ದಾನೆ. ನನಗೆ ಈ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಎಲ್ಲ ಸುಳ್ಳು, ಎಲ್ಲ ಬೋಗಸ್. ನನ್ನ ಕೈಗೇನಾದ್ರೂ ಈ ಪ್ರೀತಿ ಪ್ರೇಮನ ಜಗತ್ತಿಗೆ ಮೊದಲು ತೋರ್ಸ್ಕೊಟ್ಟಲ್ಲ, ಅವನೇನಾದ್ರೂ ಸಿಕ್ಕಿದ್ರೆ ಕತ್ತರಿಸಿ ಕೈಮಾ ಮಾಡಿ ಹಾಕ್ತೀನಿ. ಹಾ, ನೀನ್ ಯಾಕೋ ಕೋಪ ಬರಿಸ್ತಾ ಇದ್ಯಾ? ಸರ್, ಅಕಸ್ಮಾತು ನಿಮ್ ತಂಗಿ ಯಾನಾದ್ರೂ ಲವ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಳ್ಳಿ. ನಮ್ ರವಿನೇ ಅನ್ಕೊಳ್ಳಿ. ರವಿ, ನೀನ್ ಇಲ್ಲಿದ್ಯಾನೋ? ನಾವೆಲ್ಲೆಲ್ಲಿ ದುಡ್ಕೊಂಡಿನ? ಏನ್ ವಿಷಯ? ಏನಿಲ್ಲಪ್ಪ, ನೀನು ಲವ್ ಮಾಡ್ತಾ ಇದೀಯ ಅಂತ ಇವ್ರ ಅಣ್ಣನ್ಗೆ ಹೇಳಿದ್ವಿ. ಇವನು ಫುಲ್ ಉಲ್ಟಾ ಆಗ್ಬಿಟ್ಟಿದ್ದಾನೆ. ಅವನು ಯಾವ ಟೈಮಲ್ಲಿ ಬೇಕಾದ್ರೂ ಬಂದು ನಮ್ಮನ್ನ ಅಟ್ಯಾಕ್ ಮಾಡ್ಬೋದು. ನಾವು ಆದಷ್ಟು ಬೇಗ ಇಲ್ಲಿಂದ ಬೆಂಗಳೂರಿಗೆ ಹೋಗೋಣ. ಲೋ ಅದೇನಂತ ಬಿಡಿಸಿ ಹೇಳೋ. ಲೋ ಬಿಡಿಸಿ ಹೇಳೋದಕ್ಕೆ ಇವಾಗ ಟೈಮ್ ಎಲ್ಲ ಐತೆ. ಲೋ ಫಸ್ಟ್ ಇಲ್ಲಿಂದ ನಡಿಯ ಹೋಗೋಣ. ಲೋ ಶಿವ, ಫಸ್ಟ್ ನಾವು ಮನೆಗೆ ಹೋಗಿ ಲಗೇಜ್ ಕ್ಯಾಮ್ರಾ ತಗೊಂಡು ಇಲ್ಲಿಂದ ಬೆಂಗಳೂರಿಗೆ ಹೋಗೋಣ ಕಣ. ಪ್ರಾಣನೇ ಹೋಗ್ತಾ ಇದೆ ಅಂತ ಹೇಳ್ತಿದ್ಯಾ, ಲಗೇಜ್ ಕ್ಯಾಮ್ರಾ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ನೋಡಿ ಕಮ.
ಪಾರ್ವತಿ, ಎಂಥ ಕೆಲಸ ಮಾಡಿಬಿಟ್ಟಿಯಮ್ಮ ನೀನು. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಇದಕ್ಕೆಲ್ಲ ಕಾರಣ ನೀನಲ್ಲ, ಅವರು, ಆ ನಮಖರಾಮ್ಗಳು. ಅವ್ರು ಎಲ್ಲಿದ್ರು ನಾನು ಬಿಡಲ್ಲ. ಮಮ್ಮಿ, ಏನು? ನಾನೊಂದು ವಿಷಯ ಕೇಳಲ್ಲ? ಅದೇನ್ ಕೇಳು? ಏನ್ ಬೇಕು ಅಂತ ಧೈರ್ಯವಾಗಿ ಹೇಳು. ನಿನ್ನ ಆಸೆಗೆ ನಾನು ಯಾವತ್ತಾದ್ರೂ ಅಡ್ಡ ಬಂದಿದ್ದೀನಾ? ಮಮ್ಮಿ, ಏನು? ನಿನ್ನ ಒಪ್ಪಿಗೆ ಬೇಕು. ಒಪ್ಪಿಗೆ? ಯಾತಕ್ಕೋ? ನೀ ಮೊದಲು ಒಪ್ಕೋ. ಅದೇನು ಅಂತ ಹೇಳ್ಬಾರ್ದಾ? ನಾನು ನೇಪಾಳಕ್ಕೆ ಹೋಗಿದ್ನಾ, ಹಾ. ಅಲ್ಲಿ ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೆ. ಅವಳು ನನ್ನನ್ನು ತುಂಬಾ ಪ್ರೀತಿಸ್ತಿದ್ದಾಳೆ. ಸರಿಯಪ್ಪ, ಆ ಹುಡುಗಿ ಹೆಸರೇನು? ಅವಳ ತಂದೆ ತಾಯಿ ಯಾರು? ಅವಳ ಮನೆ ಅಡ್ರೆಸ್ಸು ಎಲ್ಲ ನನಗೆ ಹೇಳು. ನಾನು ಅವಳ ದೊಡ್ಡವ್ರ ಹತ್ರ ಮಾತಾಡಿ ನಿಮ್ಮಿಬ್ಬರು ಮದುವೆಗೆ ಏರ್ಪಾಡು ಮಾಡ್ತೀನಿ. ಓಕೆನಾ? ಮಮ್ಮಿ, ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಅವಳ ಅಣ್ಣನೇ ಸಾಕ್ತಿರೋದು. ಆಯ್ತು, ಅವಳ ಅಣ್ಣನ ಹತ್ರನೇ ನಾನು ಮಾತಾಡ್ತೀನಿ. ಅವನ ಫೋನ್ ನಂಬರು, ಅಡ್ರೆಸ್ ಎಲ್ಲ ಕೊಡು. ಅದು ಸಾಧ್ಯ ಇಲ್ಲ ಮಮ್ಮಿ. ಅವನೇ ನಮ್ಮ ಪ್ರೀತಿಗೆ ಅಡ್ಡ ಬಂದಿರೋದು. ಅದಕ್ಕೆ ಅವಳನ್ನು ಕರ್ಕೊಂಡು ಓಡ್ ಬಂದೆ. ಹೌದಾ? ಅಯ್ಯೋ ದೇವ್ರೆ, ಯಾಕೋ ಹೀಗೆ ಮಾಡಿದೆ? ಏನೂ ಆಗಲ್ಲ ಮಮ್ಮಿ, ಎಲ್ಲ ಒಳ್ಳೇದಾಗತ್ತೆ ಬಿಡಿ. ಅದ್ ಸರಿ, ಈಗ ಹುಡುಗಿ ಎಲ್ಲಿದ್ದಾಳೋ? ಅದೇ ಮಮ್ಮಿ, ನನ್ನ ಫ್ರೆಂಡ್ ಶಿವ ಇಲ್ವಾ, ಅವನ ತಂಗಿ ಮನೇಲಿದ್ದಾಳೆ. ರವಿ, ರವಿ, ನಾಗೇಶ ನೇಪಾಳದಿಂದ ಬಂದ್ಬಿಟ್ಟಿದ್ದ ಕಣೋ. ನಮ್ಮ ಫೋಟೋ ಇಟ್ಕೊಂಡು ಊರೆಲ್ಲ ಸುತ್ತಾ ಇದ್ದಾನೆ. ರವಿ, ನಿಂಗೆ ಅವತ್ತೇ ಹೇಳಿದೆ ನಾನು ಆ ಕ್ಯಾಮ್ರಾ ಅಲ್ಲೇ ತಂದ್ಬಿಡೋಣ ಅಂತ. ನನ್ನ ಮಾತಲ್ಲಿ ಕೇಳಿದೆ ನೀನು. ಈಗ ನೋಡು, ಆ ಕ್ಯಾಮ್ರಾದಿಂದ ಫೋಟೋ ಪ್ರಿಂಟ್ ಹಾಕೊಂಡು ಆ ಫೋಟೋ ಇಟ್ಕೊಂಡು ಊರೆಲ್ಲ ಸುತ್ತಾ ಇದ್ದಾನೆ, ಗೊತ್ತಾ? ರವಿ, ಏನೋ ಇದೆಲ್ಲ? ಆ ಹುಡುಗಿನ ನೀನ್ ಪ್ರೀತಿಸ್ತಾ ಇದ್ದೀನಿ ಅಂತಂದೆ. ಅವಳನ್ನ ಮನೆಗೆ ಕರ್ಕೊಂಡ್ ಬರೋ ಅಂದ್ರೆ ಅವಳ ಅನಾಥೆ, ಅವಳಿಗೆ ಯಾರು ಇಲ್ಲ ಅಂತಂದ್ಯಲ್ಲ ಅಂತ ನಾನೇ ನಿಂತು ನಿಮ್ಮಿಬ್ಬರು ಮದ್ವೆ ಮಾಡೋಣ ಅಂತ ಯೋಚಿಸ್ತಾ ಇದ್ರೆ ಏನೋ ಇದೆಲ್ಲ? ಅವ್ರ ಅಣ್ಣ ಯಾಕೋ ನಿನ್ ಫೋಟೋ ಹಿಡ್ಕೊಂಡು ಊರೆಲ್ಲ ಹುಡುಕ್ಬೇಕು? ಅಂತ ತಪ್ಪು ನೀನೇನೋ ಮಾಡಿದೀಯಾ? ಹೇಳೋ. ಮಮ್ಮಿ, ಹಾಗೇನಿಲ್ಲ ಮಮ್ಮಿ, ಅವನೊಬ್ಬ ಕುಡುಕ, ಕೊಲೆಗಡ್ಕ. ಅಯ್ಯೋ ದೇವ್ರೆ, ಅಂಥದ್ದೇನೂ ಆಗಲ್ಲ ಬಿಡಿ ಮಮ್ಮಿ, ನೀವು ಅದ್ರ ಬಗ್ಗೆ ಯೋಚಿಸ್ಬೇಡಿ. ರವಿ, ನಾವು ಆದಷ್ಟು ಬೇಕಾದ್ರೆ ಜಾಗ ಖಾಲಿ ಮಾಡಬೇಕು. ಅವ್ನು ಯಾವಾಗ ಬೇಕಾದ್ರೂ ಇಲ್ಲಿ ಬರ್ಬೋದು. ಹೌದು, ನಾವು ಇವಾಗ ಎಲ್ಲಿಗೆ ಹೋಗೋದು? ಮಮ್ಮಿ, ನಾವಿವಾಗ ಶಿವನ್ ಸಮುದ್ರ ಗೆಸ್ಟ್ ಹೌಸ್ಗೆ ಹೋಗ್ತಾ ಇದೀವಿ. ಅಲ್ಲಿಗೆ ಹೋಗಿ ತಲುಪಿದ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಿ. ಸರಿಯಪ್ಪ, ಅಲ್ಲಿ ಏನಾದ್ರೂ ನಿನ್ ಹಣ ಬೇಕಾದ್ರೆ ನನಗೆ ಫೋನ್ ಮಾಡು, ನಾ ಕಳಿಸ್ಕೊಡ್ತೀನಿ. ಕೇಶವ, ನನ್ನ ಮಗನ್ನು ಆ ಹುಡುಗಿನೂ ಹುಷಾರಾಗಿ ನೋಡ್ಕೊಳ್ಳೋ. ಹೌದು, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಹೇಗೆ? ಆ ಮಾಡೋದು ಪ್ರಯೋಜನ ಇಲ್ಲ ಆಂಟಿ. ಈ ಕೋಪದಲ್ಲಿ ಅವನು ಫೋಟೋ ಇಟ್ಕೊಂಡು ಊರಲ್ಲಿ ಸುತ್ತಾ ಇದ್ದಾನೆ ಅಷ್ಟೇ. ಒಳ್ಳೆ ಮನುಷ್ಯ ಅವನು. ಒಂದೆರಡು ದಿನ ಆದ್ಮೇಲೆ ತಣ್ಣಗೆ ಆಗ್ತಾನೆ. ಆಮೇಲೆ ಅವ್ನು ಹಿಡಿದು ಕನ್ವಿನ್ಸ್ ಮಾಡಿ ಮದುವೆಗೆ ಒಪ್ಸಿದ್ರೆ ಆಯ್ತು. ಬರೋ ರವಿ, ಹೋಗೋಣ. ಶಿವ ಮತ್ತೆ ಜೊತೆಯಲ್ಲಿ ಕಾಯ್ತಾ ಇರ್ತಾರೆ. ಬಾ, ಇರ್ತಾರೆ, ಬರೋ ಬೇಗ. ತಲುಪಿದ ತಕ್ಷಣ ನನಗೆ ಫೋನ್ ಮಾಡ್ರು. ಅಯ್ಯೋ ದೇವ್ರೆ, ಕೊಲೆಗಡಕ ಅಂತಾನೆ, ಒಳ್ಳೆ ಹೃದಯ ಇರೋನು ಅಂತಾನೆ. ಯಾವ್ದು ಸುಳ್ಳು, ಯಾವ್ದು ಸತ್ಯ ಎಲ್ಲ ಕನ್ಫ್ಯೂಸ್ ಆಗ್ತಿದೆಯಲ್ಲ.
ಕೈಯೊಳಗೆ ಆ ನೆನಪು ಆ ಕನಸು ಬರಿಯ ಮಾತಿಗೆ ತಂಗಾಳಿ ಒಂದು ಪ್ರೇಮ ಬಿರುಗಾಳಿ ಒಂದು ಪ್ರೇಮ ಈ ಪ್ರೀತಿ ಈ ಪ್ರೇಮ ವಿರಹದ ಕೈಯೊಳಗೆ ಆ ನೆನಪು ಆ ಕನಸು ಬರಿಯ ಮಾತಿಗೆ ಕಣ್ಣೊಂದು ಇರುವಾಗ ಕಣ್ಣೀರು ಉಂಟು ಈ ಪ್ರೀತಿ ಇರುವಾಗ ವಿರಹನೂ ಉಂಟು ಕೊರಳೊಂದು ಇರುವಾಗ ನೋವಾದನಿಯುಂಟು ಕರುಳೊಂದು ಇರುವಾಗ ಹಿಂಡೋ ಕೈಯುಂಟು ಆಸರೆಯೇ ಒಂದು ಪ್ರೇಮ ನೋವಲ್ಲೂ ಒಂದು ಪ್ರೇಮ ಈ ಪ್ರೀತಿ ಈ ಪ್ರೇಮ ವಿರಹದ ಕೈಯೊಳಗೆ ಆ ನೆನಪು ಆ ಕನಸು ಬರಿಯ ಮಾತಿಗೆ ಕರೆಯೋದು ಕಳಿಸೋದು ಪ್ರೀತಿ ಒಳಗುಟ್ಟು ಕರಿದೇನೆ ಹೋಗೋರು ಕರಗೋದು ಉಂಟು ತಾಳೋದು ಬಾಳೋದು ಪ್ರೀತಿ ಹೊರಗುಟ್ಟು ತಾಳಾನ ತಪ್ಪೋರು ಮರುಗೋದು ಉಂಟು ಆಸರೆಯೇ ಈ ಸೆರೆಯೇ ಹಾಡುಗಳೇ ಹಾಡುಗಳೇ ಬೆಂಕೀಲು ಒಂದು ಪ್ರೇಮ ನೀರಲ್ಲೂ ಒಂದು ಪ್ರೇಮ ಈ ಫೋಟೋದಲ್ಲಿರೋ ನಿಮ್ಗೆ ಗೊತ್ತಾ? ಅವತ್ ನಿಮ್ ತಂಗಿ ಚುಡಾಯಿಸಿದಕ್ಕೆ ನಮ್ಮ ಹತ್ರ ಕಿರಿಕ್ ಮಾಡಿದ್ರಲ್ಲ ಅವ್ರಲ್ವೇನೋ? ಓ ಇವ್ರು ನಿಮ್ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿದ್ರಾ? ನೀವು ಫೋಟೋ ಇಟ್ಕೊಂಡ್ ಬಂದಿದ್ ನೋಡಿದ್ರೆ ಕಣ್ಣು ಹಾಕೋದೇನು ಹಾರ್ಸ್ಕೊಂಡೇ ಹೋಗಿರ್ತಾರೆ. ಎಲ್ಲಿ ಸಿಗ್ತಾರೆ ಹೇಳೋ? ನಂಬರ್ 26 ಕಾವೇರಿ ಕಾವಲ್ ಪರಿಸಂದ್ರ. ಅಂತೂ ನಮ್ ದುಶ್ಮನ್ಗೊಬ್ಬ ದುಶ್ಮನ್ ಉಟ್ಕೊಂಡಂಗಾಯ್ತು. ಯಾರು ಯಾರ್ ಬೇಕು ನಿಂಗೆ? ಈ ರವಿ ನಿನ್ ಮಗ ತಾನೆ? ಹೌದು, ಆದ್ರೆ ನೀನ್ ಯಾರು? ನಾನು ಯಾರ? ನಾನು ಜ್ಯೋತಿ ಅಣ್ಣ. ನಿನ್ ಮಗನಿಗೆ ನೀನು ಇದೇ ಬುದ್ಧಿನ ಕಲ್ಸಿರೋದು? ಇವ್ನು ಏನ್ ಮಾಡ್ದ ಗೊತ್ತಾ? ನನ್ನ ತಂಗಿನ ಹಾರಿಸ್ಕೊಂಡು ಬಂದಿದ್ದಾನೆ. ನನಗೆ ನನ್ನ ತಂಗಿ ಮುಖ್ಯ. ಒಂದು ಸಲ ಜೀವನದಲ್ಲಿ ಆಗಿರೋ ಗಾಯನ ವಾಸಿ ಮಾಡ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ
ಅದೇ ಗಾಯದ ಮೇಲೆ ಆಸಿಡ್ ಸುರಿದಿದ್ದಾರೆ ನಿನ್ ಮಗ ಮತ್ತು ಫ್ರೆಂಡ್ಸ್ಗಳು. ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ, ಕತ್ತರಿಸಿ ಕೈಮ ಮಾಡಿ ಹಾಕ್ತೀನಿ. ಹೇಳು, ಎಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅವರು? ಬೇಡಪ್ಪ, ಅವ್ರಿಗೇನು ಮಾಡ್ಬೇಡ. ನಿನ್ ತಂಗಿನ ನನ್ ಮನೆ ಸೊಸೆ ಮಾಡ್ಕೊಳಕ್ ನಾವು ಒಪ್ಪಿದ್ದೀನಿ. ಒಂದು ಸಲ ನಂಬಿದ್ದಕ್ಕೆ ಕತ್ತು ಕೊಯ್ದಿದ್ದಾರೆ, ಕತ್ತು. ಹೇಳು, ಎಲ್ಲಿದ್ದಾರ ನಮ್ಮ ಕ್ರಮಗಳು? ಹೇಳು, ಎಲ್ಲಿ ಬಚ್ಚಿಟ್ಟಿದ್ಯಾ ಅವ್ರನ್ನ? ನನಗ್ ಗೊತ್ತಿಲ್ಲ. ಮರ್ಯಾದೆ ಹೇಳು, ಹೇಳು. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಹೇಳು, ನಾನು ನಿನ್ ಮಗಂತನಲ್ಲ, ಹೆಂಗಸರು ಗೌರವ ಕೊಡ್ತೀನಿ. ಹೇಳು, ಮರ್ಯಾದೆ ಹೇಳು. ಸತ್ಯವಾಗ್ಲೂ ನನಗ್ ಗೊತ್ತಿಲ್ಲ. ದಯವಿಟ್ಟು ಹೇಳು. ಯಾರೀ ನೀವು? ನನ್ನ ತಂಗಿ ಮತ್ತು ರವಿ ಎಲ್ಲಿದ್ದಾರೆ ಹೇಳು. ನಿಮ್ ತಂಗಿ ಯಾರು ನನ್ಗೇನ್ರಿ ಗೊತ್ತು? ಮರ್ಯಾದೆ ಹೇಳ್ತೀಯ ಅಲ್ವಾ? ನಂಗೆ ಗೊತ್ತಿಲ್ಲ ರೀ. ಹೇಳು. ಅವರು ಶಿವನ ಸಮುದ್ರಕ್ಕೆ ಹೋಗಿದ್ದಾರ್ರಿ. ಶಿವನ ಸಮುದ್ರ ಅಲ್ಲ, ಕೈಲಾಸಕ್ಕೆ ಹೋದ್ರು ಬಿಡಲ್ಲ. ಅಮ್ಮೋರೆ, ಅಮ್ಮೋರೆ, ಏನಾಯ್ತು ಅಮ್ಮೋರೆ? ಅಮ್ಮೋರೆ, ಹೋಗು, ಹೋಗಿ ಕನ್ವಿನ್ಸ್ ಮಾಡು, ಹೋಗು. ಜ್ಯೋತಿ, ಅಲ್ಬೇಡ, ಸಮಾಧಾನ ಮಾಡ್ಕೊ. ಅಂಥದ್ದೇನೂ ಆಗಿಲ್ಲ. ಮುಂದೆ ಏನ್ ಮಾಡ್ಬೇಕಂತ ಯೋಚಿಸೋಣ. ನಾನು ಏನ್ ಮಾಡ್ಲಿ ರವಿ? ನನ್ಗೋಸ್ಕರ ನಮ್ಮಣ್ಣ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ನಾನು ಅವನಿಗೆ ಹೇಗೆ ಕನ್ವಿನ್ಸ್ ಮಾಡ್ಲಿ? ಮೊದ್ಲೇ ಅವನು ತುಂಬಾ ಹೊರಟ. ನನ್ಗೋಸ್ಕರ ಏನ್ ಮಾಡಕ್ಕೂ ಹೇಸೋನಲ್ಲ. ಹಾಗೇನೂ ಆಗಲ್ಲ, ಸಮಾಧಾನ ಮಾಡ್ಕೊ. ಎಲ್ಲ ಒಳ್ಳೇದಾಗತ್ತೆ ಬಿಡು. ನೋಡ್ ಜೊತೆ, ನೀನು ಇವಾಗ ನಾವು ಹೇಳ್ದಾಗ ಕೇಳಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮಿಬ್ರು ಮದುವೆ ಆದ್ರೆ ನಾವು ನೇಪಾಳದಿಂದ ಬಂದ ಉದ್ದೇಶ ಸಾರ್ಥಕ ಆಗುತ್ತೆ. ಆಗ ನಿಮ್ಮಣ್ಣ ಕನ್ವಿನ್ಸ್ ಆಗ್ತಾನೆ. ನೋಡೋ ರವಿ, ಮಾರಮ್ಮನ ದೇವಸ್ಥಾನದಲ್ಲಿ ಮದುವೆಗೆ ಎಲ್ಲ ಏರ್ಪಾಡು ಮಾಡಿದೀವಿ. ನೀವಿಬ್ರು ಇಲ್ಲೇ ಇರ್ರಿ, ಆಯ್ತಾ? ನಾವು ಓಡ್ ಬರ್ತೀವಿ, ಏನಾಗಿದೆ ಅಂತ ನೋಡ್ಕೊಂಡ್ ಬರ್ತೀವಿ. ಇಲ್ಲೇ ಇರೋ, ಎಲ್ಲೂ ಹೋಗ್ಬೇಡಿ, ಓಕೆನಾ? ನಾವು ಬರ್ತೀವಿ. ಇಲ್ಲೇ ಇರೋ. ಬಾಯ್ ಬಾಯ್. ಅಮ್ಮ, ಅಯ್ಯೋ ಅಪ್ಪ. ಶಿವ, ಓಡು ಓಡು, ಓಡ ಓಡ, ತಪ್ಪಿಸ್ಬೇಡ, ಹೋಗ. ಲೋ ರವಿ, ಲೋ ನಾಗೇಶ ಬಂತಾವ್, ಓಡು. ನಮ್ಗೇನು ಮಾಡಬೇಡಿ. ನಾನು ಜ್ಯೋತಿನ ತುಂಬಾ ಪ್ರೀತಿಸ್ತಿದ್ದೀನಿ. ನಮ್ಮ ಪ್ರೀತಿಗೆ ಅಡ್ಡ ಬರಬೇಡಿ ಪ್ಲೀಸ್. ಪ್ರೀತಿ ಬಗ್ಗೆ ಮಾತಾಡಬೇಡ. ಪ್ರೀತಿ ಅರ್ಥ ಏನು ಅಂತ ಗೊತ್ತಾ ನಿನ್ಗೆ? ಮೀಸೆ ಚಿಗಿದ ತಕ್ಷಣ ಎದುರಿಗೊಂದು ಸೆರಗು ಹಾರಿದ್ರೆ, ಕಣ್ಣಲ್ಲಿ ಕಾಡಿದ್ರೆ, ಮುಖದಲ್ಲಿ ನಗು ಕಂಡ್ರೆ ಅದನ್ನೇ ಪ್ರೀತಿ ಅಂತ ತಿಳ್ಕೊಳ್ಳೋ ನಿಮ್ಮಂಥವ್ರನ್ನ ಏನು ಮಾಡೋದು ತಪ್ಪಿಲ್ಲ. ನಾನು ಬಹಳ ಸಾಕಷ್ಟು ನೋವುಂಡ್ರು ಇವಳು ಬರೇ ಸಿಹಿ ಉಣಿಸ್ದೆ. ಯಾವ ಕೆಟ್ಟಗಳನ್ನು ಸೋಕ್ಬಾರ್ದು ಅಂತ 4 ಗೋಡೆಗಳ ಮಧ್ಯೆ ಬೆಳೆಸ್ದೆ. ಅವಳ ಬಗ್ಗೆ ನೂರಾರು ಕನಸುಗಳನ್ನ ಕಟ್ಕೊಂಡೆ. ಅಂತ ನನ್ನ ತಂಗಿನ ನನ್ನಿಂದ ದೂರ ಮಾಡ್ತಾ ಇದೆಯಲ್ಲ. ನಿನಗೊಂದು ಪ್ರಶ್ನೆ ಕೇಳ್ತೀನಿ, ತಾಕತ್ತಿದ್ರೆ ಉತ್ತರ ಕೊಡು. ಎಲ್ಲಿಂದ ಬಂದು ನಿನಗೆ ಗೊತ್ತಿಲ್ದಿರೋ ಜಾಗದಲ್ಲಿ ಸ್ನೇಹ, ನಂಬಿಕೆ, ವಿಶ್ವಾಸ ಕೊಟ್ಟೆ. ಅದನ್ನ ಉಳಿಸ್ಕೊಡ್ಯಾ ನೀನು? ಅದನ್ನೇ ಉಳಿಸ್ಕೊಳಕ್ಕಾಗದ ನೀನು ಇನ್ನು ಈ ಪ್ರೀತಿ ಉಳಿಸ್ಕೊಂತೀಯ, ಇವಳನ್ನ ಕಾಪಾಡ್ತೀಯ. ಇದು ನಿನ್ನ ಹತ್ರ ಸಾಧ್ಯ ಇಲ್ಲ. ನಿನ್ನಂತವ್ರು ಬದುಕೋದಕ್ಕಿಂತ ಸಾಯೋದೇ ಮೇಲು. ಅವ್ರ ಮೇಲೆ ಕೈ ಮಾಡಿದ್ರೆ ನಾನಾಗಿರೋಲ್ಲ. ಇನ್ನೊಂದು ಹೆಜ್ಜೆ ಮುಂದಿಟ್ರೆ ಈ ಬೆಟ್ಟದ ಮೇಲಿಂದ ಬಿದ್ದು ಪ್ರಾಣ ಕಳ್ಕೊತೀನಿ. ಕಣ್ಣನ್ನು ಕಾಪಾಡೋ ರೆಪ್ಪೆ ತರ ನಿನ್ನ ನೋಡ್ಕೊಂಡೆ. ಈ ಎದೆ ಸೇಡು, ದ್ವೇಷ ಅನ್ನೋ ಜ್ವಾಲಾಮುಖಿ ಉರಿತಾ ಇದ್ರು ಪ್ರೀತಿಯನ್ನು ಹಾಲು ಕುಡಿಸಿ ನೀನು ಬೆಳೆಸ್ದೆ. ಅದೇ ಪ್ರೀತಿಲಿ ವಿಷ ಹಾಕಿ ನನಗೆ ಕುಡಿಸ್ತಾ ಇದೆಯಾ? ಇಷ್ಟು ದಿನ ನಿನಗೆ ಅಪ್ಪ, ಅಮ್ಮ, ಅಣ್ಣ, ತಮ್ಮ ಎಲ್ಲ ನಾನಾಗಿದ್ದೆ. ಇವತ್ತು ನಾನು ನಿನ್ ಬೇಡ ಅಲ್ಲ? ಇದಕ್ಕೆಲ್ಲ ಕಾರಣ ಇವನು ನಾನು ಬಿಡಲ್ಲ. ನಿಲ್ಕೋ. ನೀನು ಇಷ್ಟು ಹೊತ್ತು ಹಾಗೆ ಹೀಗೆ ಅಂತ ಹೇಳಿದ್ಯಲ್ಲ, ಅದನ್ನೆಲ್ಲ ನಾನು ಒಪ್ಕೊಂಡೆ. ನೀನ್ ನನ್ನ ಮಗು ತರ ನೋಡ್ಕೊಂಡೆ. ಆದ್ರೆ ನಾನು ಈಗ ಮಗು ಅಲ್ಲಣ್ಣ. ನನಗೂ ಆಸೆ, ಆಕಾಂಕ್ಷೆ ಎಲ್ಲ ಇದೆ. ಅದಕ್ಕಿಂತ ಬಿಗಿಲಾಗಿ ವಯಸ್ಸಿಗೆ ಅನುಗುಣವಾಗಿ ಬೈಕೆ ಇದೆ. ನೀನೇ ಹೇಳಣ್ಣ, ನನ್ನ ಬಾಳ ಸಂಗತಿನ ಆರಿಸ್ಕೊಡಿ ತಪ್ಪ ಹೇಳಣ್ಣ. ಇಷ್ಟ್ರ ಮಟ್ಟಿಗೆ ತಯಾರು ಮಾಡಿದಾನೆ ಇವನು. ನಿನ್ನನ್ನು ಹ್ಯಾಕ್ ದಾರಿ ತರಬೇಕು ನನಗೆ ಗೊತ್ತು. ಇವನಿಗೆ ಹ್ಯಾಕ್ ಭಾರಿ ಹೊತ್ತನ್ನು ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಗೇಶ್,
ಹತ್ತ ಬರೋ ಪ್ರಯತ್ನ ಮಾಡ್ಬಿಡಿ. ನಾನು ಮೇಲ್ ಬಂದು ನಿಮ್ಮನ್ನು ಉಳಿಸಲ್ಲ. ನನ್ನ ಎದೆಯಲ್ಲಿ ಸೈಡ್ ಕಿಡಿ ಕಾಡ್ಗಿಚ್ಚಾಗಿದೆ. ಅದು ನಿಮ್ಮನ್ನು ಸುಡು ಅಂತ ಇದೆ. ಹತ್ತ ಬರ್ಬಿಡಿ, ಹತ್ತ ಬರ್ಬಿಡಿ. ಬಂದ್ರೆ ನಾನು ನಿಮ್ಮನ್ನು ಉಳಿಸಲ್ಲ. ನನ್ನ ಎದೆಯಲ್ಲಿ ಸೈಡ್ ಕಿಡಿ ನನ್ನ ಜೊತೆ ಸತ್ತು ಹೋಗಿ. ಹತ್ತ ಬರ್ಬಿಡಿ ರವಿ, ಹತ್ತ ಬರ್ಬಿಡಿ. ನೀವು ಚೆನ್ನಾಗಿರಿ ರವಿ, ನೀವು ಚೆನ್ನಾಗಿರಿ. ನೀವೇನ್ ಮಾಡಿದ್ರು ಪರವಾಗಿಲ್ಲ, ನೀವು ಬದುಕಬೇಕು. ಬನ್ನಿ ಬೇಡ ಬನ್ನಿ ಬೇಡ ರವಿ, ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿರಿ. ಚೆನ್ನಾಗಿ ಮಾಡಿ. Thank you.